ಎಜುಕೇಶನ್ ಆದ್ಮೇಲೆ ಸ್ವಂತ ಕಾಲಲ್ಲಿ ನಿಂತು ಸ್ವಂತ ಇದ್ರಲ್ಲಿ ನಾವು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಬೋದು, ಸ್ವಂತ ಸ್ಟಾರ್ಟ್ ಮಾಡ್ಬೋದು, ಹಾಸ್ಪಿಟಲ್ ವರ್ಕ್ ಮಾಡ್ಬೋದು. ಜಾಬ್ ಈಸ್ ಶ್ಯೂರ್. ಹಣ ಇರ್ಬೇಕಂತಿಲ್ಲ, ನಿಮ್ಮ ಹತ್ರ ಎಷ್ಟಿದೆ ಆ ಹಣವನ್ನು ಬನ್ನಿ ಜಾಯ್ನ್ ಆಗಿ, ನಿಮ್ಗೆ ಬ್ಯಾಂಕ್ ಲೋನ್ ಫೆಸಿಲಿಟೀಸ್ ಎಲ್ಲ ನಾವೇ ಮಾಡಿ ಕೊಟ್ಟು ನಿಮ್ಗೂ ಸಹ ಮತ್ತೆ ಅದಕ್ಕೂ ಸಹ ನಾವು ಟೈಮ್ ಸ್ಪ್ಯಾನ್ ಅನ್ನ ಕೊಟ್ಟು, ಯಾಕೆ ಕೊಡ್ತೇವೆ ಅಂದ್ರೆ ನಮ್ಗೆ ಗೊತ್ತಿದೆ ಎಷ್ಟು ಕಷ್ಟ ಇದೆ ಅಂತ. ಪ್ರತಿ ವರ್ಷವೂ 10 to 20% ಲೋಕಲ್ ಮಕ್ಕಳು, ಲೋಕಲ್ ಅವೇರ್ನೆಸ್ ಜಾಸ್ತಿ ಆಗಿದೆ. ಪೇರೆಂಟ್ಸು ಬರ್ತಾ ಇದ್ದಾರೆ, ಬಂದವರು ಖುಷಿಯಲ್ಲಿದ್ದಾರೆ, ಎಲ್ಲ ಮಕ್ಕಳಿಗೆ ಜಾಬ್ ಆಗಿದೆ. ನಮ್ಮ ಕಾಲೇಜು ಅತ್ಯಂತ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೂಡ ನಮಗೆ ನೀಡುತ್ತದೆ. ನಾನು ಈ ಕಾಲೇಜಿಗೆ ಸೇರಿದ್ದಕ್ಕೆ ನನಗೆ ತುಂಬಾ ಖುಷಿ ಆಗುತ್ತದೆ. ಡಿಪ್ಲೊಮೊ ಇನ್ ಜನರಲ್ ನರ್ಸಿಂಗ್ ಅಂಡ್ ಮಿಡ್ ವೈಫ್ರಿ, ಇದು 3 ವರ್ಷದ ಕೋರ್ಸು. ಇದಕ್ಕೆ ಕಾಮರ್ಸ್ ಆರ್ಟ್ಸ್ ಅಂದ್ರೆ PUC 12th ಆಗಿರ್ಬೇಕು, 10+2 ಕಾಮರ್ಸ್ ಆರ್ಟ್ಸ್ ಆದವರು ಇದಕ್ಕೆ ಜಾಯಿನ್. ಕಾಮರ್ಸ್ ಆರ್ಟ್ಸ್ ಆದವರಿಗೂ ಅವಕಾಶ ಇದೆ. ಈಗ ಒಂದು ಜನರಲ್ ನರ್ಸಿಂಗ್ ಮತ್ತೆ ಪ್ಯಾರಾಮೆಡಿಕಲ್ ಮಾಡಬೇಕಂದ್ರೆ ವರ್ಷಕ್ಕೆ 55,000 ರಿಂದ 60,000 ಫೀಸ್ ಇರುವಂತದ್ದು. Different students from different states, and it was easy to blend in. Teachers and everyone, they supported us in the transition, and they gave us the language like English. Everything is handled in English, so it was hard to handle the classes. 2 ವರ್ಷ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಇವತ್ತು USA ಅಲ್ಲಿ ನಮ್ಮ ಮಕ್ಕಳು ತುಂಬಾ ಜನ ಇದ್ದಾರೆ, UK ಅಲ್ಲಿ ಇದ್ದಾರೆ, UAE ಅಲ್ಲಿ ಇದ್ದಾರೆ. ಡಿಪ್ಲೊಮೊ ಲ್ಯಾಬ್ ಟೆಕ್ನಿಷಿಯನ್ಸ್ ಆದ ಮಕ್ಕಳಿಗೆ ಒಂದು ಸರ್ಟಿಫಿಕೇಟ್ ಅವರ ಹತ್ರ ಬಂದ ಮೇಲೆ ಅವರು ಖಾಲಿ ಒಂದು ಆಸ್ಪತ್ರೆಯಲ್ಲಿ ವರ್ಕ್ ಮಾಡುವುದಲ್ಲದೆ ತನ್ನ ಸ್ವಂತ ಉದ್ಯಮವನ್ನು ಅವರು ಸ್ಟಾರ್ಟ್ ಮಾಡಬಹುದು. ನವೆಂಬರ್ 30th 5 ಗಂಟೆ ತನಕ ಏನ್ ಅಡ್ಮಿಷನ್ ಆಗ್ತದೆ, ನಾವು ಅವ್ರದ್ದು ಎಲ್ಲಾ ಡಾಕ್ಯುಮೆಂಟ್ ಅನ್ನ, ದಾಖಲಾತಿಯನ್ನ ಗೌರ್ಮೆಂಟ್ ಹೇಳಿದ ಪ್ರಕಾರ ಅದೇ ರೀತಿಯಲ್ಲಿ ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡಿ ಅದರ ಫೀಸಸ್ ಅನ್ನು ಕಟ್ಟಿ ಲಾಕ್ ಮಾಡಿದ್ಮೇಲೆ ಮತ್ತೆ ಲಾಕ್. ಅವ್ರಿಗೆ ಬೇಕಾದ ಎಜುಕೇಶನ್ ಇರ್ಬೋದು, ಕೇರ್ ಇರ್ಬೋದು, ಅವ್ರ ಹೆಲ್ತ್ ಇರ್ಬೋದು, ಅವರ ಫುಡ್ ಇರ್ಬೋದು, ಇದೆಲ್ಲದನ್ನು ಕೊಟ್ಟಲ್ಲಿ ಮಾತ್ರ ಒಂದು ಇನ್ಸ್ಟಿಟ್ಯೂಷನ್ಸ್ ಮೇಲ್ ಬರ್ಲಿಕ್ಕೆ ಸಾಧ್ಯ ಅಂತ ನನ್ನ ಇದೊಂದು ಇಷ್ಟು ವರ್ಷದ 17 ವರ್ಷದ ಇದೊಂದು ಎಕ್ಸ್ಪೀರಿಯನ್ಸ್ ಆಸ್ ಎ ಡಾಕ್ಟರ್ ಆಗಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ, ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ಕುಂದಾಪುರಕ್ಕೆ ಬಂದಿದ್ದೆ. ಕುಂದಾಪುರ ಕರಾವಳಿ ಅಂತ ಹೇಳಿದ್ರೆ ಈಗ ಎಜುಕೇಶನ್ ವಿಚಾರದಲ್ಲಿ ನಂಬರ್ 1 ಸ್ಥಾನವನ್ನ ಅಲಂಕರಿಸಿದೆ. ಎಲ್ಲರೂ ಕೂಡ ಬೇರೆ ಬೇರೆ ಭಾಗದವರು ಇಲ್ಲಿಗೆ ತಮ್ಮ ಮಕ್ಕಳನ್ನ ಕಲಿಸಿ ಓದಿಸ್ತಾರೆ. ಕಾರಣ ಏನ್ ಗೊತ್ತಾ? ಒಂದು ಕರಾವಳಿ ಭಾಗ, ಇನ್ನೊಂದು ಇಲ್ಲಿ ಸುತ್ತಲೂ ಎಲ್ಲಿ ನೋಡಿದ್ರು ನಿಮ್ಗೆ ಕಾಡೇ ಇರುತ್ತೆ. ಅಂದ್ರೆ ಪರಿಸರದ ಮಧ್ಯದಲ್ಲಿ ಮಕ್ಕಳು ಓದಿದಾಗ ಅವರ ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಿರುತ್ತೆ ಅನ್ನುವಂಥ ಒಂದು ಇಂಟೆನ್ಷನ್. ಮಕ್ಕಳು ಚೆನ್ನಾಗಿ ಓದ್ತಾರೆ, ಬೇರೆ ಏನೂ ಅವ್ರ ತಲೆಯಲ್ಲಿ ಇರೋದಿಲ್ಲ ಓದೋದನ್ನ ಬಿಟ್ಟು ಅಂತ ಹೇಳ್ತಾರೆ. ನೋಡಿ, ನಾನಿವತ್ತು ಕುಂದಾಪುರದ ಕೋಟದಲ್ಲಿದ್ದೀನಿ. ನನ್ನ ಹಿಂದೆ ಇರುವಂಥದ್ದು ಆಶ್ರಿತ್ ಕಾಲೇಜ್. ಇದು ನೋಡಿ, ಇಲ್ಲಿ ನಿಮ್ಗೆ ಕಾಣಿಸ್ತಿದೆಯಲ್ಲ, ಆಶ್ರಿತ್ ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ಕಾಲೇಜ್ನ ಮುಂಭಾಗದಲ್ಲಿದ್ದೀನಿ. ನಿಮಗೆ ಪ್ರಾರಂಭದಲ್ಲಿ ಒಂದು ಮಾತನ್ನ ಹೇಳೇ ನನ್ನ ಇವತ್ತಿನ ಸಂದರ್ಶನವನ್ನು ಶುರು ಮಾಡ್ತೀನಿ. ನಾವೆಲ್ಲ ನಾರ್ಮಲಿ ಡಿಗ್ರಿ ಮಾಡಬೇಕು ಅಥವಾ ಇಂಜಿನಿಯರಿಂಗ್ ಮಾಡಬೇಕು ಅಥವಾ ಡಿಪ್ಲೊಮಾ ಮಾಡಬೇಕು, ITI ಮಾಡಬೇಕು, ಹಿಂಗೆ ಒಂದಿಷ್ಟು ಸಬ್ಜೆಕ್ಟನ್ನು ವರ್ಷಾನುವರ್ಷದಿಂದ ತಲೆಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದೀವಿ. ಈವನ್ ನಾನು ಕೂಡ ಮಾಡಿರುವಂತಹ ಅದೇ ಮಿಸ್ಟೇಕನ್ನು ನಿಮಗೆ ಹೇಳ್ತಾ ಇದ್ದೀನಿ. ಆದರೆ ನರ್ಸಿಂಗ್ ವಿಚಾರದಲ್ಲಿ ಇವತ್ತು ಯಾರಾದರೂ ಓದಿದ್ರೆ ಅವ್ರ ಬದುಕು ತುಂಬ ಸುಂದರವಾಗಿ ಮಾಡ್ಕೋಬಹುದು. ಜೊತೆಗೆ ಇಲ್ಲಿ ಬಂದು ನೀವೇನಾದ್ರೂ ಓದಿದ್ರಿ ಅಂತ ಇದ್ರೆ ನಿಮ್ಗೆ 100% ಜಾಬ್ ಪ್ಲೇಸ್ಮೆಂಟ್ 100% ಸಿಗುತ್ತೆ. ಇದು ನಾನು ಹೇಳ್ತಿರುವಂಥದ್ದಲ್ಲ, ಇಲ್ಲಿನ ಮ್ಯಾನೇಜ್ಮೆಂಟೇ ಇದಕ್ಕೆ ಹೇಳ್ತಾ ಇದೆ. ಸರಿಸುಮಾರು 17 ವರ್ಷದಿಂದ 10,000ಕ್ಕೂ ಅಧಿಕ ಮಕ್ಕಳು ಇಲ್ಲಿ ಓದಿ ಹೋಗಿ ತಮ್ಮ ಬದುಕನ್ನ ಕಟ್ಕೊಂಡಿದ್ದಾರೆ. ಅದು ಕೇವಲ ನಮ್ಮ ಜಿಲ್ಲೆಯಲ್ಲಿ, ಅಂದ್ರೆ ಉಡುಪಿ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಭಾಗದಿಂದ ಇಲ್ಲಿಗೆ ಬಂದು, ಈವನ್ ಕೇರಳದವರು ಕೂಡ ಇಲ್ಲಿಗೆ ಬಂದು ಮಕ್ಕಳನ್ನ ಓದಿಸ್ತಿದ್ದಾರೆ. ಜೊತೆಗೆ ಇಲ್ಲಿ ಇದ್ದು ಓದೋದಕ್ಕೆ ಹಾಸ್ಟೆಲ್ ಫೆಸಿಲಿಟೀಸ್ ಇದೆ. ಅದನ್ನ ಬಿಟ್ಟು ಇಲ್ಲಿ ಓದಿದ ನಂತರ ಅವರು ಅಬ್ರಾಡ್ ಅಂದ್ರೆ ಬೇರೆ ಬೇರೆ ದೇಶಗಳಿಗೂ ಹೋಗಿ ತಮ್ಮ ಕೆಲಸವನ್ನ ಮಾಡಬಹುದು. ಇಲ್ಲಿ ಓದಿದವರೆಲ್ಲ ಈಗ ತುಂಬಾ ದೊಡ್ಡ ದೊಡ್ಡ ಉನ್ನತ ಹುದ್ದೆಯಲ್ಲಿ ಬೇರೆ ಬೇರೆ ದೇಶದಲ್ಲೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಆ ವಿಚಾರ ಗೊತ್ತಾಗಿನೇ ಇವತ್ತು ನಾನು ಈ ಒಂದು ಇನ್ಸ್ಟಿಟ್ಯೂಷನ್ಗೆ ಬಂದಿರುವಂಥದ್ದು. ನನ್ನ ಇವತ್ತಿನ ವಿಡಿಯೋನ ಪ್ರತಿ ಪೇರೆಂಟ್ಸು ಕಂಪ್ಲೀಟ್ ಆಗಿ ನೋಡಿ, ಯಾಕಂದ್ರೆ ನಿಮ್ಗೊಂದು ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ. ನೀವು ನರ್ಸಿಂಗ್ ವಿಭಾಗದಲ್ಲಿ ನಿಮ್ಮ ಮಗುವನ್ನ ಓದಿಸ್ಬೇಕು ಅಂತ ಹೇಳಿದ್ರೆ ಕಡಿಮೆ ಫೀಸ್ ಇರುತ್ತೆ. ಜೊತೆಗೆ ಪ್ಯಾರಾಮೆಡಿಕಲ್ ವಿಭಾಗದಲ್ಲಿ ಆತ ಓದಿದ ಅಂತ ಹೇಳಿದ್ರೆ ಆತನಿಗೆ ಅನೇಕ ಬಗೆಯಲ್ಲಿ ಜಾಬ್ ಅಪಾರ್ಚುನಿಟಿ ಕೂಡ ಸಿಗುತ್ತೆ. ಸೊ ಹಾಗಾಗಿ ಇಲ್ಲಿ ಇದ್ರ ಬಗ್ಗೆ ಮಾತಾಡೋದಕ್ಕೆ ಡಾಕ್ಟರ್ ವಿದ್ಯಾಧರ್ ಶೆಟ್ಟಿ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ವಿದ್ಯಾಧರ್ ಶೆಟ್ಟಿ ಅವರು ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಬನ್ನಿ, ನಿಮ್ಮೆಲ್ಲರ ಪರವಾಗಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೇನೆ ಸರ್. ಕಾರ್ಯಕ್ರಮಕ್ಕೆ ನಮಸ್ಕಾರ. ನಮಸ್ತೆ ಸರ್. ತುಂಬಾ ಖುಷಿ, ಚೆನ್ನಾಗಿದ್ದೇನೆ. ನಮ್ಮ ಇನ್ಸ್ಟಿಟ್ಯೂಷನ್ಗೆ ಪ್ರಥಮವಾಗಿ ನೀವು
ಬಂದಿದ್ದೀರಿ. ನಿಮ್ Yes. ಬಗ್ಗೆಯೂ ನಾನು ತುಂಬಾ ವಿಡಿಯೋನ ನೋಡಿದ್ದೇನೆ, ಎಸ್ ಕೇಳಿದ್ದೇನೆ. ಎಸ್ ಸರ್ ಆದ್ರೆ ನಿಮ್ಮನ್ನ ನನಗೆ ಮೀಟ್ ಆಗ್ಲಿಕ್ಕೆ ಇವತ್ತೊಂದು ಎಸ್ ಸದಾವಕಾಶ ಬಂದಿದೆ. ಕಳೆದ ಒಂದು ಆದ್ರಿಂದ- ತಿಂಗಳಿಂದ ಇಲ್ಲಿ ಬರ್ಬೇಕು ಅಂತ ಹಾ. ಪ್ರಯತ್ನ ಮಾಡ್ತಾ ಇದ್ದೆ. ಕರೆಕ್ಟ್. ಆದ್ರೆ ಇವತ್ತು ಅದಾಯ್ತು. ಯಾಕಂದ್ರೆ ನಾನು ಸುಮಾರು ಕಡೆ ವಿದ್ಯಾಸಂಸ್ಥೆಗಳಿಗೆ ಭೇಟಿ ಕೊಡ್ತಾ ಇರ್ತೀನಿ. ನನಗೆ ಇಲ್ಲಿ ಒಳಗಡೆ ಬಂದಾಗ ವಿಶೇಷ ಅಂತ ಅನ್ನಿಸ್ತದೆ ಸರ್. ನಾನು ಈ ವಿಡಿಯೋ ಮಾಡೋ ಒನ್ ಅವರ್ ಬಿಫೋರ್ ಸರ್ ಹತ್ರ ಮಾತಾಡ್ತಾ ಇದ್ದೆ. ಸರ್ ಎಷ್ಟು ಡಿಫ್ರೆಂಟ್ ನಿಮ್ಮ ಸಂಸ್ಥೆ ಅಂತ ಕೇಳ್ತಾ ಇದ್ದೆ ನಾನು. ಅದಕ್ಕೆ ಸುಮಾರು ವಿಚಾರಗಳನ್ನ ಹೇಳಿದ್ರು. ಇಲ್ಲ ನಮ್ ವಿಡಿಯೋ ಮಾಡಿ ಇದನ್ನ ನಮ್ ಜನಗಳಿಗೆ ತೋರ್ಸೋಣ ಅಂತಾನೆ Correct. ಈ ಒಂದು ಕ್ಯಾಂಪಸ್ಗೆ ಇವತ್ತು ಬಂದಿರುವಂತದ್ದು. ಸರ್ ಈಗ ನಾವೆಲ್ಲ ಸೈನ್ಸ್ ತಗೊಂತೀವಿ, ಕಾಮರ್ಸ್ ತಗೊಂತೀವಿ, ಡಿಪ್ಲೊಮಾ ಮಾಡ್ತೀವಿ, ಬೇರೆ ಬೇರೆ ವಿಭಾಗದಲ್ಲಿ ನಾವೆಲ್ಲ ಒಂದ್ ಸೆಲೆಕ್ಷನ್ ಅಂತ ನಮ್ಮ ಪೇರೆಂಟ್ಸ್ ಗಳೇ ಮಾಡ್ಬಿಡ್ತಾರೆ. ಕರೆಕ್ಟ್. ಮಕ್ಕಳಿಗೆ ಆಪ್ಷನ್ ಇರುತ್ತೋ ಇಲ್ಲೋ, ಪೇರೆಂಟ್ಸ್ಗೆ ನಮ್ಮ ಮಗ ಡಾಕ್ಟರೇ ಆಗ್ಬೇಕು, Correct. ನಮ್ಮ ಮಗ ಇಂಜಿನಿಯರೇ ಆಗ್ಬೇಕು, ನಮ್ಮ ಮಗ ಬೇರೆ ಏನೋ ಡಿಪ್ಲೊಮಾನೇ ಮಾಡ್ಬೇಕು ಅಂತೆಲ್ಲ ಫಿಕ್ಸ್ ಆಗ್ಬಿಡ್ತಾರೆ. Correct. ಆದ್ರೆ ಎಷ್ಟೊಂದ್ ಕಡೆ ಇವತ್ತು ಅದನ್ನ ಓದಿ 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 ನಿರುದ್ಯೋಗಿಗಳೇ ಆಗಿ ಕೂತ್ಕೊಂಡಿದ್ದಾರೆ. 100% ಏನೂ ಮಾಡಕ್ ಆಗ್ತಾ ಇಲ್ಲ. ಏನೋ ಮಾಡಿ. ಆದ್ರೆ ನಿಮ್ಮ ಹತ್ರ ನಾನೊಂದು 10-15 ನಿಮಿಷ ಮಾತಾಡಿದಾಗ ನರ್ಸಿಂಗ್ ವಿಚಾರದಲ್ಲಿ ನೀವು ತುಂಬಾ ತೆರೆದ ಫೀಲ್ಡ್ ಅನ್ನ ತೋರಿಸಿದ್ರಿ ನನಗೆ. ಹೌದು. ನೀವು ನಿಮ್ದೇ ಒಂದು ಹಾಸ್ಪಿಟಲ್ ಇದೆ, ಇಲ್ಲಿಂದ ಮಕ್ಕಳು ಅಲ್ಲಿಗೆ ಹೋಗಿ ಸ್ಟಡಿ ಮಾಡಬಹುದು. ಮಾಡ್ತಾರೆ. ಸೊ ಅದನ್ನ ಬಿಟ್ಟು ಬೇರೆ ದೇಶಗಳಿಗೂ ಹೋಗ್ಬಹುದು. ಹೋಗ್ತಾರೆ. ಈಗ ಡಯಾಲಿಸಿಸ್ ಅನ್ನುವಂತ ಒಂದು ಸಬ್ಜೆಕ್ಟ್ ಅನ್ನ ತಗೊಂಡ್ರೆ Correct. ಇವತ್ತು ಪ್ರತಿ ಎಲ್ಲೆಲ್ಲಿ ಯಾವ್ಯಾವ ಹಳ್ಳಿ, ಊರು, ಜಿಲ್ಲೆ ಅಥವಾ ಪಂಚಾಯತ್ ವ್ಯಾಪ್ತಿಯಲ್ಲೂ ಕೂಡ ಹೌದು. ಡಯಾಲಿಸಿಸ್ ಸೆಂಟರ್ ಗಳನ್ನ ಓಪನ್ ಹೌದು, ಮಾಡ್ತಾ ಇದ್ದಾರೆ. ಯಾಕಂತ ಮಾಡಬೇಕು. ಹೇಳಿದ್ರೆ ಇವತ್ತು ಕಿಡ್ನಿ ಪೇಷಂಟ್ಸ್ ಅನ್ನುವಂಥದ್ದು ತುಂಬಾ ಜಾಸ್ತಿ ಜಾಸ್ತಿ ಆಗಿದೆ. ಹೌದು, ಜಾಸ್ತಿ ಆಗಿದೆ. ಮೊದ್ಲು ಪೇಷಂಟ್ ಇದ್ರು, ಹಾ. ಆದ್ರೆ ಅವ್ರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಇರ್ಲಿಲ್ಲ. ದೊಡ್ಡ ದೊಡ್ಡ ಸೆಂಟರಿಗೆಲ್ಲ ಹೋಗಿ ಒಂದು ಡಯಾಲಿಸಿಸ್ ಮಾಡ್ಕೊಳ್ಳೋದಂದ್ರೆ ಅದೊಂದು ದೊಡ್ಡ ಅವರಿಗೆ ಹಣದ ಇದ್ರಲ್ಲೂ ಕಷ್ಟ ಆಗ್ತಾ ಇತ್ತು, ಮತ್ತೆ ಹೌದು. ಎಲ್ಲದ್ರಲ್ಲೂ. ಈಗ ಹೌದು. ಏನಾಗಿದೆ, ತುಂಬಾ NGOs ಅವರು ಇವರೆಲ್ಲ ಆಗಿರೋದ್ರಿಂದ ನಮ್ಮ ಲೋಕಲ್ ಆಸ್ಪತ್ರೆಯಲ್ಲೇ, ಈಗ ಕುಂದಾಪುರದಲ್ಲಿ ನಮ್ಮ ವಿನಯ ಹಾಸ್ಪಿಟಲ್ ಅಲ್ಲೇ ಒಂದು 15 ಮಿಷನ್ಸ್ ಇದೆ. 24 ಗಂಟೆಯೂ ಅದು ಬಿಸಿ ಇರ್ತದೆ. ಆದ್ರೆ ಎಷ್ಟು ಪೇಷಂಟ್ ಇರಬಹುದು ನೀವು ಆಲೋಚನೆ ಮಾಡಿ. ಕರೆಕ್ಟ್. ಹೌದು. ಅಷ್ಟು ಪೇಷಂಟ್ ಇದ್ದಾರೆ ಇವತ್ತು. ಆದ್ರಿಂದ ಈ ಡಯಾಲಿಸಿಸ್ ಅದನ್ನ ನಾವು ನೋಡ್ಕೊಂಡೆ ಡಯಾಲಿಸಿಸ್ ಕೋರ್ಸ್ ಅನ್ನ ನಮ್ಮ ಕಾಲೇಜಲ್ಲಿ ನಾನು ಆಡ್ ಆನ್ ಮಾಡಿ. ಸರ್ ಈಗ ಪ್ರಾರಂಭದಲ್ಲಿ ಹೇಳ್ಬಿಡೋಣ, ಇನ್ನೂ 3-4 ವಿಚಾರ ಹೇಳೋದಿದೆ. ಒಂದು, ಇವರೇ ಸ್ವತಃ ಡಾಕ್ಟರ್, ಆಯ್ತಾ? ಇವರು ಕೂಡ ಪ್ರಾಕ್ಟೀಸ್ ಮಾಡ್ತಾರೆ. ಇಲ್ಲಿ ಕೇವಲ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಇಲ್ಲಿ ಮಾತ್ರ ಕೂತ್ಕೊಳ್ಳೋದಿಲ್ಲ, ಒಂದು ವಿಚಾರ. ಇನ್ನೊಂದು ವಿಚಾರ, ಇಲ್ಲಿ ಎಷ್ಟು ಸಬ್ಜೆಕ್ಟ್ಗಳಿದೆ, ಎಷ್ಟು ಫೀಲ್ಡ್ ಅನ್ನ ಆತ ಓದಬಹುದು ಅನ್ನೋದಕ್ಕೆ ಒಂದು ಮಾಹಿತಿ ಕೊಡಿ ಸರ್. ಹೌದು. ಈಗ ನರ್ಸಿಂಗ್ ಅಂತ ಹೇಳಿದ್ರೆ ಬರೀ ಹೆಣ್ಮಕ್ಳಿಗೆ ಅನ್ನೋದಿದೆ ಅಲ್ಲ, ಏನಿಲ್ಲ, ಮಕ್ಕಳು ಕೂಡ ಓದ್ಬಹುದು. ಗಂಡು ಮಕ್ಕಳಿಗೆ ಇನ್ನೂ ಅವಕಾಶ ಜಾಸ್ತಿ ಇದೆ. ಆಮೇಲೆ ನರ್ಸಿಂಗ್ ಓದಿದ್ರೆ ನಿಮ್ಮ ಊರಲ್ಲೇ ನೀವು ಜಾಬ್ ಮಾಡಬಹುದು. 100% ಬೆಂಗಳೂರಿಗೆ ಹೋಗ್ಬೇಕು ಅನ್ನೋ ಏನು ಅವಕಾಶ ಇಲ್ಲ, ಏನು ಇಲ್ಲ. Yes, ನಮ್ಮ ಊರಲ್ಲೇ ಇರುವ ಪ್ರತಿ ಒಂದು ಡಾಕ್ಟರ್ ಇರುವ ಒಂದು ಕ್ಲಿನಿಕ್ ಮಾಡ್ಬೇಕಿದ್ರು ಹಾ. ಅಲ್ಲಿ ಒಂದು ನರ್ಸಿಂಗ್ ಸ್ಟಾಫ್ ಅವಶ್ಯಕತೆ ಇದೆ. ಅಲ್ಲಿ Nursing- ಅಲ್ಲಿ ಒಂದು ಲ್ಯಾಬ್ ಮಾಡ್ಬೇಕಿದ್ರೆ ಲ್ಯಾಬ್ ಟೆಕ್ನಿಷಿಯನ್ಸ್ ಬೇಕು. ಸಪೋಸ್ ನರ್ಸ್ ಇಲ್ಲ ಅಂತ ಹೇಳಿದ್ರೆ ಹಾಸ್ಪಿಟ್ಲೇ ನಡೆಯೋದಿಲ್ಲ. 100% ನಡೆಯೋದಿಲ್ಲ. ಕರೆಕ್ಟ್. ನರ್ಸಸ್ ಬೇಕೇ ಬೇಕು. ನಾವ್ ಏನಿದೆ ನಮ್ ಕೆಲ್ಸ, ಪೇಷಂಟ್ ಅನ್ನ ನೋಡ್ತೇವೆ, ಅವರನ್ನ ಏನ್ ಪ್ರಾಬ್ಲಮ್ ಇದೆ ಡಯಾಗ್ನೋಸ್ ಮಾಡ್ತೇವೆ, ಅವರಿಗೆ ಟ್ರೀಟ್ಮೆಂಟ್ ಕೊಡ್ತೇವೆ. OPD ಆದ್ರೆ ಟ್ರೀಟ್ಮೆಂಟ್ ತಗೊಂಡು ಹೋಗ್ತಾರೆ. ಹೋಗುವಾಗ್ಲೂ ಸಹ ಒಂದು ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತೇವೆ. ಅವರಿಗೆ ಗೈಡ್ ಮಾಡುವುದರಿಂದ ಹಿಡಿದು ಅವರಿಗೆ ಎಲ್ಲ ಮಾತನ್ನ ಮನದಟ್ಟು ಮಾಡುವುದರಿಂದ ಹಿಡಿದು ನಾಳೆ ಅಡ್ಮಿಷನ್ ಆಗ್ತದೆ. ಅಡ್ಮಿಷನ್ ಆದ್ಮೇಲೆ ನಾವು ಡಾಕ್ಟರ್ಸ್ ಏನು ಇದು ನಮ್ಮ ಟ್ರೀಟ್ಮೆಂಟ್ ಅನ್ನು ಮಾಡ್ತೇವೆ. ಆದ್ರೆ ಅದನ್ನ ಆ ಪೇಷಂಟಿಗೆ ಸರಿಯಾದ ಸಮಯದಲ್ಲಿ ಇಂಜೆಕ್ಷನ್ ಕೊಡುದಿರ್ಲಿ, ಮಾತ್ರೆ ಕೊಡುದಿರ್ಲಿ, ಅವ್ರ ಜೊತೆ ಮಾತಾಡುದಿರ್ಲಿ, ಇದನ್ನೆಲ್ಲ ಮಾಡುವಂತದ್ದು ನರ್ಸಿಂಗ್ ಸ್ಟಾಫ್. ನಮ್ಮಲ್ಲಿ ಒಂದ್ ವಿಚಾರ ಹೇಳ್ಬಿಡೋಣ ಸರ್. ಇಲ್ಲಿಗ ನಾನು ಈ ಇನ್ಸ್ಟಿಟ್ಯೂಷನ್ ಬಂದು ಏನ್ ನಿಮ್ಗೆ ತೋರಿಸಿದೀನಿ, ಇಲ್ಲಿ ಏನೋ ಸಾವಿರಾರು ಸೀಟ್ಗಳು ಅವೈಲೇಬಲ್ ಇರೋದಿಲ್ಲ. ಗೌರ್ಮೆಂಟ್ ಇಂದ 60 ಸೀಟ್ ಅನ್ನ ನೀವು ಈ ವರ್ಷ ಕೊಡಬಹುದು ಅಂತ ಫಿಕ್ಸ್ ಆದ್ರೆ ಕೇವಲ 60 ಸೀಟ್ಗಳು ಮಾತ್ರ ಇರೋದು, ಮಾತ್ರ ಕೊಡ್ಲಿಕ್ಕೆ. ಅದು ಇಂತಿಷ್ಟೇ ತಿಂಗಳು ಅಂತ ಅಂದ್ರೆ ನವೆಂಬರ್ ಅಲ್ಲಿ ಎಂಡ್ ಮಾಡ್ತೀವಿ. ನವೆಂಬರ್ ಅಲ್ಲೇ ಗೌರ್ಮೆಂಟ್ ಒಂದು ಅಡ್ಮಿಷನ್ ಗೆ ಡೇಟ್ ಕಟ್ ಆಫ್ ಇರ್ತದೆ. ಆ ಕಟ್ ಆಫ್ ಡೇಟ್ ಅಲ್ಲಿ ಅದು ಅಡ್ಮಿಷನ್ಸ್ ಕ್ಲೋಸ್ ಆಗ್ತದೆ. ಈಗ ಎಲ್ಲ ಆನ್ಲೈನ್ ಸಿಸ್ಟಮ್ಸ್, ಅವರು ಡೇಟ್ ಕೊಡ್ತಾರೆ. ಇವತ್ತು ಈಗ ನವೆಂಬರ್ 30th ಅಂತ ಹೇಳಿದ್ರೆ ನವೆಂಬರ್ 30th 5 ಗಂಟೆ ತನಕ ಏನ್ ಅಡ್ಮಿಷನ್ ಆಗ್ತದೆ, ನಾವು ಅವ್ರದ್ದು ಎಲ್ಲಾ ಡಾಕ್ಯುಮೆಂಟ್ ಅನ್ನ, ದಾಖಲಾತಿಯನ್ನ ಗೌರ್ಮೆಂಟ್ ಹೇಳಿದ ಪ್ರಕಾರ ಅದೇ ರೀತಿಯಲ್ಲಿ ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡಿ ಅದರ ಫೀಸಸ್ ಅನ್ನು ಕಟ್ಟಿ ಲಾಕ್ ಮಾಡಿದ್ಮೇಲೆ ಮತ್ತೆ ಲಾಕ್. ನಾಳೆ ಬೆಳಿಗ್ಗೆ ಬಂದು ಒಂದು ಪೇರೆಂಟ್ಸ್ ಕರ್ಕೊಂಡ್ ಬಂದು ನನ್ನ ಮಗುವನ್ನ ನರ್ಸಿಂಗ್ ಸೇರ್ಸ್ಬೇಕು, ಪ್ಯಾರಾಮೆಡಿಕಲ್ ಅಲ್ಲಿ ಸೇರ್ಸ್ಬೇಕು ಅಂತ ಹೇಳಿದ್ರು ಅವಕಾಶ ಸಿಗುವುದಿಲ್ಲ. ಆದ್ರಿಂದ ಮಿನಿಮಮ್ ಸೀಟ್ಸ್ ಇದೆ, ಮಿನಿಮಮ್ ಟೈಮ್ ಇರ್ತದೆ. ಆ ಟೈಮ್ ಅಲ್ಲಿ ಯಾರು ದಾಖಲಾತಿ ಆಗ್ತಾರೆ ಅವರು, ನಾನು ಹೇಳ್ತೇನೆ 100% ಲಕ್ಕಿ. ಯಾಕೆ ಇವತ್ತು ನಾನು ನರ್ಸಿಂಗ್ ಪ್ಯಾರಾಮೆಡಿಕಲ್ ಬಗ್ಗೆ ಯಾಕೆ ಹೇಳ್ತೇನೆ, ನಮ್ಮ ಹತ್ರ ಒಂದು ಇನ್ಸ್ಟಿಟ್ಯೂಷನ್ಸ್ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಒಂದು ಜನರಲ್ ಆಗಿ ಯಾವುದೇ ಒಂದು ಮಗುವನ್ನ ಇವತ್ತು ಬೇರೆ 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 ಎಲ್ಲ ತುಂಬಾ ಕೋರ್ಸ್ ಇದೆ, ಸಾವಿರಾರು ಕೋರ್ಸ್ ಇದೆ, ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಆದ್ರೆ ಇದರಲ್ಲಿ ಹೇಗೆ ಡಾಕ್ಟ್ರಿಗೆ 100% ಒಂದು ಎಜುಕೇಶನ್ ಆದ್ಮೇಲೆ ಸ್ವಂತ ಕಾಲಲ್ಲಿ ನಿಂತು ಸ್ವಂತ ಇದ್ರಲ್ಲಿ ನಾವು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಬೋದು, ಸ್ವಂತ ಸ್ಟಾರ್ಟ್ ಮಾಡ್ಬೋದು, ಹಾಸ್ಪಿಟಲ್ ಅಲ್ಲೂ ವರ್ಕ್ ಮಾಡ್ಬೋದು. ಜಾಬ್ ಈಸ್ ಶ್ಯೂರ್, ನಮ್ಮ ಲೈಫ್ ಈಸ್ ಸೆಕ್ಯೂರ್ಡ್. ಇಲ್ಲಿ ಸ್ಯಾಲ್ರಿ ಇಂಪಾರ್ಟೆಂಟ್ ಅಲ್ಲ, ಸ್ಯಾಲ್ರಿ ಮತ್ತೆ ಅವರವರ ಒಂದು ಇದು
ಏನಂತ ಹೇಳಿದ್ರೆ ಇನಿಷಿಯಲಿ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್, ಇದೊಂದು ನೋಬೆಲ್ ಪ್ರೊಫೆಷನ್. ಎಸ್, ಹೌದು ಹೌದು. ಡಾಕ್ಟರ್ಸು, ನರ್ಸಿಂಗು, ಪ್ಯಾರಾಮೆಡಿಕಲ್, ಇದು ನೋಬೆಲ್ ಪ್ರೊಫೆಷನ್ಸ್. ಇದರಲ್ಲಿ ನಾವು ಒಂದು ಜನಸೇವೆ ಮಾಡ್ಲಿಕ್ಕೆ ನಮ್ಮಿಂದ ಎಷ್ಟೋ ಒಂದು ಪೇಷಂಟ್ ಇರ್ಬೋದು, ಎಲ್ಲರೂ ಅದ್ರ ನಮ್ಮ ಕೈಯಿಂದ ಗುಣ ಆಗಿ ಹೋಗ್ತಾರಲ್ಲ, ಅವರ ಆಶೀರ್ವಾದವೇ ನಮ್ಗೆ ಒಂದು ದೊಡ್ಡ ಆಶೀರ್ವಾದ. ಓಕೆ ಓಕೆ, ಹೌದು ಹೌದು, ದೊಡ್ಡ ಆಶೀರ್ವಾದ. ಯಾಕಂದ್ರೆ ನಮ್ಮಲ್ಲಿ ನಾವು 8 hours ವರ್ಕ್ ಮಾಡೋದಿಲ್ಲ, ನಾವು ಡಾಕ್ಟರ್ಸ್ 24 hours ವರ್ಕ್ ಮಾಡ್ತೇವೆ. ನರ್ಸಿಂಗ್ ಸ್ಟಾಫ್ಸ್ ಅದೇ ತರ ವರ್ಕ್ ಮಾಡ್ತಾರೆ, ಪ್ಯಾರಾಮೆಡಿಕಲ್ ಸ್ಟಾಫ್ಸ್ ಅದೇ ತರ ವರ್ಕ್ ಮಾಡ್ತಾರೆ. ಯಾಕಂದ್ರೆ ಈ ಪ್ರೊಫೆಷನ್ನೇ ಹಾಗೆ. ಅದರಿಂದ ನಮ್ಮ ಲೋಕಲ್ಸ್ ಅಲ್ಲೆಲ್ಲ ಅವೇರ್ನೆಸ್ ತುಂಬಾ ಕಡಿಮೆ ಇತ್ತು. ಆದ್ರೆ ನಾವು ಈಗ ಇಲ್ಲಿ ಬಂದ ಮೇಲೆ 16 ವರ್ಷದಲ್ಲಿ ನಾನು ಪ್ರತಿ ವರ್ಷ ನೋಡಿದಾಗ ಪ್ರತಿ ವರ್ಷವೂ 10 to 20% ಲೋಕಲ್ ಮಕ್ಕಳು, ಲೋಕಲ್ ಅವೇರ್ನೆಸ್ ಜಾಸ್ತಿ ಆಗಿದೆ. ಪೇರೆಂಟ್ಸು ಬರ್ತಾ ಇದ್ದಾರೆ, ಬಂದವರು ಖುಷಿಯಲ್ಲಿದ್ದಾರೆ, ಎಲ್ಲ ಮಕ್ಕಳಿಗೆ ಜಾಬ್ ಆಗಿದೆ. ಅವ್ರು ಪಾಪ ಕೆಲವರು ಕಷ್ಟದಲ್ಲಿ ಇರ್ತಾರೆ, ಬ್ಯಾಂಕ್ ಲೋನು, ತುಂಬಾ ಬಡತನ ರೇಖೆಗಿಂತ ಕಡಿಮೆ ಕೆಳಗಡೆ ಓದ್ಬಹುದು. ಯಾಕಂತ ಹೇಳಿದ್ರೆ ಅವ್ರು ಬ್ಯಾಂಕ್ ಲೋನ್ ಸಹ 100% ಸಿಗ್ತದೆ. ಬ್ಯಾಂಕ್ ಲೋನ್ ಮಾಡಿದ್ರು ಅವರ 1 year ಅವರದ್ದು ಸ್ಯಾಲರಿಯಲ್ಲಿ ಅವರು ಎಲ್ಲ ಇಲ್ಲಿ ಮಕ್ಕಳಿಗೆ ಓದೋದಕ್ಕೆ ಬ್ಯಾಂಕ್ ಲೋನ್ ಕೂಡ ಆಗುತ್ತೆ. ಅದನ್ನ ಫಸ್ಟ್ ಹೇಳೋಣ ಸರ್. ಈಗ ಇಲ್ಲೊಂದು ಬ್ರೋಷರ್ ಇದೆ, ಇದರಲ್ಲಿ ನನಗೆ 3 ಕೋರ್ಸ್ಗಳು ಇಲ್ಲಿ ಕಾಣಿಸ್ತು. ಕರೆಕ್ಟ್. ಒಂದು BSc ನರ್ಸಿಂಗ್, 4 ವರ್ಷದ ಪದವಿ, 4 ವರ್ಷದ ಇದು ಯೂನಿವರ್ಸಿಟಿ ಡಿಗ್ರಿ. ಓಕೆ. ಇದರಲ್ಲಿ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಅಂತ ಇದೆ, ನಮ್ಮ ಮೆಡಿಕಲ್ ಎಲ್ಲ ಬರ್ತದಲ್ಲ, ಅದರ ಅಂಡರ್ ಅಲ್ಲಿ ಇದು 4 ವರ್ಷ ಬರ್ತದೆ ನರ್ಸಿಂಗ್ ಅಲ್ಲಿ. ಇದಕ್ಕೆ ಓನ್ಲಿ ಸೈನ್ಸ್ ಓದಿದ ಮಕ್ಕಳು ಮಾತ್ರ ಎಲಿಜಿಬಲ್ ಇರ್ತಾರೆ. ಓಕೆ. ಸೈನ್ಸ್ ಓದಿದವರು ಮಾತ್ರ. ಓಕೆ. ಇದು ಅದಾದ್ಮೇಲೆ ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಅಂಡ್ ಮಿಡ್ ವೈಫ್ರಿ. ಓಕೆ. ಇದು 3 ವರ್ಷದ ಕೋರ್ಸು. ಇದಕ್ಕೆ ಕಾಮರ್ಸ್, ಆರ್ಟ್ಸ್ ಅಂದ್ರೆ PUC 12th ಆಗಿರ್ಬೇಕು, 10+2. ಓಕೆ. ಕಾಮರ್ಸ್, ಆರ್ಟ್ಸ್ ಆದವರು ಇದಕ್ಕೆ ಜಾಯಿನ್. ಕಾಮರ್ಸ್, ಆರ್ಟ್ಸ್ ಆದವರಿಗೂ ಅವಕಾಶ ಇದೆ. ಓಕೆ. ಇದು ಗೊತ್ತಿಲ್ಲ ನಮಗೆ. ಯಾಕಂದ್ರೆ ಈಗ ಎಷ್ಟೋ ಮಕ್ಕಳು ಈಗ ಸೈನ್ಸ್ ಅಂದ ತಕ್ಷಣ ಓನ್ಲಿ ನಾವು SSLC ಆದ ತಕ್ಷಣ ಹೇಳುದು ಓನ್ಲಿ ಅಬೌವ್ 60% ಮಾರ್ಕ್ಸ್ ಇದ್ದವರು ಸೈನ್ಸ್ ಜಾಯಿನ್ ಆಗ್ತಾರೆ. ಬಿಲೋ 60 ಇದ್ರೆ ಕೆಲವು ಎವರೇಜ್ ಇರುವ ಮಕ್ಕಳು ಕಾಮರ್ಸ್, ಆರ್ಟ್ಸ್ ಸೆಲೆಕ್ಟ್ ಮಾಡ್ತಾರೆ. ಹೀಗೆಲ್ಲ ಇರ್ತದೆ. ಆದ್ರೆ ಇದರಲ್ಲಿ ಮಾರ್ಕ್ಸ್ ಗಿಂತ ಜಾಸ್ತಿ ಕಾಮರ್ಸ್, ಆರ್ಟ್ಸ್ ಆದವರಿಗೂ ನಾಳೆ ಒಂದು ದಿನ ನಾವು ಹೆಲ್ತ್ ಫೀಲ್ಡ್ ಅಲ್ಲಿ ಹೋಗ್ಬೇಕಂತ ಹೇಳಿದ್ರೆ ಇದರಲ್ಲಿ ಅವಕಾಶ ಇದೆ. ಓಕೆ. ಇದು ಅದಾದ ಮೇಲೆ ನಮ್ಮಲ್ಲಿ ಪ್ಯಾರಾಮೆಡಿಕಲ್ ಕೋರ್ಸಸ್. ಓಕೆ. ಪ್ಯಾರಾಮೆಡಿಕಲ್ ಅಲ್ಲಿ ನಮ್ಮಲ್ಲಿ 4 ಕೋರ್ಸಸ್ ಇದೆ. ಒಂದು ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್ಸ್, ಮತ್ತೆ ಆಪರೇಷನ್ ಥಿಯೇಟರ್ ವಿತ್ ಅನಸ್ಥೀಶಿಯಾ, ಮತ್ತೆ ಹಾಗೆ ಡಯಾಲಿಸಿಸ್, ಡಿಪ್ಲೊಮಾ ಇನ್ ಡಯಾಲಿಸಿಸ್, ಹಾಗೆ ಡಿಪ್ಲೊಮಾ ಇನ್ ಆಪ್ಥಾಮಲಜಿ. ಓಕೆ. ಅದರಲ್ಲಿ ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್ಸ್ ನಮ್ಮ ಆಸ್ಪತ್ರೆಯಲ್ಲಿ ಯಾವುದೇ ಪೇಷಂಟ್ ಬಂದ್ರು, ಈಗ ಯಾವುದೇ ಅಡ್ಮಿಷನ್ಸ್ ಆದ್ರೂ ಜನರಲ್ ಆಗಿ ಒಂದು ರಕ್ತ ಪರೀಕ್ಷೆ ಅಂತ ಇರ್ತದೆ. ಹೌದು. ಅದನ್ನ ಮಾಡ್ಬೇಕಾದ್ರೆ ಈ ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್ ಆದ ಮಕ್ಕಳೇ ಕೋರ್ಸಸ್ ಆಗಿರ್ಲೇಬೇಕು. ಆ ಸರ್ಟಿಫಿಕೇಟ್ ಇದ್ದವ್ರು ಮಾತ್ರವೇ ಮಾಡ್ಬೇಕು, ಬಿಟ್ರೆ ಬೇರೆಯವ್ರು ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರಿಂದ ಎಲ್ಲಾ ಆಸ್ಪತ್ರೆಯಲ್ಲೂ ಡಿಪ್ಲೊಮಾ ಆದ ಮಕ್ಕಳಿಗೆ, ಲ್ಯಾಬ್ ಟೆಕ್ನಿಷಿಯನ್ಸ್ಗೆ ಅವಕಾಶ ಇದೆ. ಇದರಲ್ಲಿ ಇನ್ನೊಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಡಿಪ್ಲೊಮೊ ಲ್ಯಾಬ್ ಟೆಕ್ನಿಷಿಯನ್ಸ್ ಆದ ಮಕ್ಕಳಿಗೆ ಒಂದು ಸರ್ಟಿಫಿಕೇಟ್ ಅವರ ಹತ್ರ ಬಂದ ಮೇಲೆ ಅವರು ಖಾಲಿ ಒಂದು ಆಸ್ಪತ್ರೆಯಲ್ಲಿ ವರ್ಕ್ ಮಾಡುವುದಲ್ಲದೆ ತನ್ನ ಸ್ವಂತ ಉದ್ಯಮವನ್ನು ಅವರು ಸ್ಟಾರ್ಟ್ ಮಾಡಬಹುದು. ಒಂದು ಲ್ಯಾಬ್ ಅಲ್ಲ, ಅವ್ರು ಒಂದು ಸರ್ಟಿಫಿಕೇಟ್ ಇಂದ ಉಡುಪಿ ಡಿಸ್ಟ್ರಿಕ್ಟ್ ಅಲ್ಲಿ ಅವರಿಗೆ ಆ ಟ್ಯಾಲೆಂಟ್ ಇದ್ರೆ ಅವರಿಗೆ ನಡೆಸಲಿಕ್ಕೆ ಅವರ ಅಂಡರ್ ಅಲ್ಲಿ ಬೇರೆಯವರನ್ನ ಹಾಕೊಂಡು ಹಲವು ಸಂಸ್ಥೆಯನ್ನ ಅವ್ರು ಮಾಡಬಹುದು, ಹಲವು ಲ್ಯಾಬ್ ಅನ್ನು ಓಪನ್ ಮಾಡಬಹುದು. ಉಡುಪಿಯಲ್ಲೂ ಮಾಡಬಹುದು, ಬ್ರಹ್ಮಾವರ ಮಾಡಬಹುದು, ಕೋಟದಲ್ಲಿ ಮಾಡಬಹುದು, ಕುಂದಾಪುರದಲ್ಲಿ ಮಾಡಬಹುದು. ಅದು ಆತರ. ಇದೆಲ್ಲ ವಿಚಾರಗಳೇ ಗೊತ್ತಿಲ್ಲ ನಮ್ಗೆ. ಸರ್, ಈಗ ಇಲ್ಲಿ ಒಳಗಡೆ ಕ್ಲಾಸಸ್ ಗಳು ಹೆಂಗ್ ನಡೆಯುತ್ತೆ ನಂಗೆ ನೋಡ್ಬೇಕು ಅನ್ನೋ ಆಸೆ ಇದೆ. ಒಂದ್ಸಲ ಹೋಗೋಣ. ಈಗ ನಿಮ್ಮ ನಾವು ಒಳಗಡೆ ಬಂದ್ರೆ ಸರ್, ಇದೀಗ ನಮ್ಗೆ ಎದುರುಗಡೆ ಕಾಣಿಸ್ತಿರೋದು ಗ್ರೌಂಡ್. ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೆಯುತ್ತೆ. ಮಕ್ಕಳಿಗೆ ಬರೀ ಓದೋದಲ್ಲ, ಹಬ್ಬ ಹರಿದಿನಗಳಲ್ಲೂ ಈಗ ಗಣಪತಿ ಹಬ್ಬ, ಗಣಪತಿ, ಓಣಂ ಇದ್ರೆ ಓಣಂ, ದೀಪಾವಳಿ ಇದ್ರೆ ದೀಪಾವಳಿ, ಕ್ರಿಸ್ಮಸ್ ಇದ್ರೆ ಕ್ರಿಸ್ಮಸ್, ನ್ಯೂ ಇಯರ್ಸ್ ಇದ್ರೆ ನ್ಯೂ ಇಯರ್ಸ್, ಇದೆಲ್ಲ ಸೆಲೆಬ್ರೇಷನ್ಸ್ ಅನ್ನ ನಾವು ಮಾಡ್ತೇವೆ. ಯಾಕೆ ಮಾಡ್ತೇವೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಎಲ್ಲ ಜಾತಿ ವರ್ಗದವರು ಇದ್ದಾರೆ. ಮತ್ತೆ ಎಲ್ಲರೂ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಬೇರೆ ಬೇರೆ ಎಲ್ಲ ಇದ್ದಾರೆ. ಕರ್ನಾಟಕದಿಂದ ಎಲ್ಲಾ ಕಡೆಯಿಂದ ಇದ್ದಾರೆ, ಕೇರಳದಿಂದ ಎಲ್ಲಾ ಕಡೆಯಿಂದ ಇದ್ದಾರೆ, ನಮ್ಮಲ್ಲಿ ಮಣಿಪುರದಿಂದ ಸಹ ಮಕ್ಕಳು ಬಂದಿದ್ದಾರೆ, ನೇಪಾಳದಿಂದ ಸಹ ಮಕ್ಕಳು ಬಂದಿದ್ದಾರೆ. ಆದ್ರಿಂದ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ. ಈ ಭಾಗಕ್ಕೆ ಇಷ್ಟು ಸ್ಟೂಡೆಂಟ್ ಅನ್ನ ಹೊಂದಿರುವಂತಹ ಇಷ್ಟು ದೊಡ್ಡ ನರ್ಸಿಂಗ್ ಕಾಲೇಜ್ ಇದ್ರೆ ಇದು ಒಂದೇ ಅಲ್ವಾ ಸರ್? ಈ ಭಾಗದಲ್ಲಿ ಇದು ಒಂದೇ ಇರುವಂತ ಒಳ್ಳೆ ಹೆಸರು ಕೂಡ ಇದೆ. ನಾವ್ ಇಲ್ಲಿಗೆ ಬರೋ ಮುಂಚೆ ಸುಮಾರು ಜನರ ಹತ್ರ ಕೇಳಿದ್ವಿ, ನಿಮ್ಮ ಸಂಸ್ಥೆ ಬಗ್ಗೆ ಕೇಳಿದ್ವಿ. ಸೊ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದೆ, ನೀವು ಹೋಗ್ಬಹುದು, ವಿಡಿಯೋ ಮಾಡಬಹುದು ಅಂತ ಹೇಳಿದ್ರು. ನಾವು 16 ವರ್ಷದಿಂದ ಇದನ್ನ ಕಟ್ಟಿ ಇದನ್ನ ಪ್ರಥಮವಾಗಿ ನಾವು ಮಾಡುದಂತ ಆಲೋಚನೆ ಮಾಡಿದ್ವಿ. ಅದರ ನಂತರ ಅದರನ್ನ ನನ್ನ
ಅಂಕಲ್ ನನ್ನ ಮಾಮ ರತ್ನಾಕರ್ ಹೆಗ್ಡೆ ಅವರು ಓಕೆ ಅವರ ಮುಂದಿಟ್ಟಾಗ ಅವರೇ ಚೇರ್ಮನ್ ಅಲ್ವಾ ಇದು? ಅವರೇ ಚೇರ್ಮನ್, ರತ್ನಾಕರ್ ಹೆಗ್ಡೆ ಅವರು ಇದ್ರ ಚೇರ್ಮನ್. ಓಕೆ ಅವ್ರು ಹೇಳಿದ್ರು ಆಯ್ತು ನೀನ್ ಮುಂದೆ ಹೋಗು ಮಾಡು, ನಾನು ಇದ್ದೇನೆ, ಓಕೆ ನನ್ನ ಫೀಲ್ಡ್ ಅಲ್ಲ ಆದ್ರೂ ಸಹ ನೀನು ಇದನ್ನ ಮಾಡುದಿದ್ರೆ ನಿನ್ ಜೊತೆ ನಾನು ಇದ್ದೇನೆ ಎಸ್ ಅಂತ ಅವ್ರು ಹೇಳಿರೋದ್ರಿಂದ ಅವರ ಒಂದು ಮುತುವರ್ಜಿಯಿಂದ ನಾವು ಇದನ್ನ ಮಾಡಿಕೊಂಡು ಇವತ್ತು ಒಂದು ಒಳ್ಳೆ ಮಟ್ಟಕ್ಕೆ ಏರಿದ್ದೇವೆ, ಖುಷಿಯಲ್ಲೂ ಇದ್ದೇವೆ. ಯಾಕಂದ್ರೆ ಒಂದು ಪ್ರತಿ ವರ್ಷ ಒಂದು 10,000ಕ್ಕೂ ಮಕ್ಕಳು ಆಲ್ರೆಡಿ ಡಿಗ್ರಿ ತಗೊಂಡು ಹೋಗಿದ್ದಾರೆ. ಹೌದು, ದೇಶ ಅಲ್ಲ ವಿದೇಶದಲ್ಲೂ ಇದ್ದಾರೆ. ಎಸ್ ಮತ್ತೆ ಪ್ರತಿ ವರ್ಷವೂ ಒಂದು 300-400 ಮಕ್ಕಳು ಎಜುಕೇಶನ್ ಆಗ್ತದೆ. ಓಕೆ ಹಾಗಿರುವಾಗ ಒಂದು ವಿದ್ಯಾಸಂಸ್ಥೆಯನ್ನು ಮಾಡುವುದಂದ್ರೆ ಅದೊಂದು ಸಣ್ಣ ವಿಷಯ ಅಲ್ಲ, ಅದರಲ್ಲಿ ನಮಗೂ ಸಹ ಒಂದು ಸ್ಯಾಟಿಸ್ಫ್ಯಾಕ್ಷನ್ಸ್. ಎಸ್ ಹಾಯ್ ನಮಸ್ಕಾರ, ನನ್ನ ಹೆಸರು ದೀಕ್ಷಾ. ನಾನು ಈ ಕಾಲೇಜಿನಲ್ಲಿ BSc ನರ್ಸಿಂಗ್ ಎಂಬ ಕೋರ್ಸನ್ನು ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ನಮ್ಮ ಈ ಕಾಲೇಜಿನ ಬಗ್ಗೆ ಹೇಳಬೇಕೆಂದಾದರೆ ಇಲ್ಲಿ ಅನೇಕ ರೀತಿಯ ಶಿಕ್ಷಕರು ಲಭ್ಯವಿದ್ದು ಅದು ಅನುಭವಕರ ಶಿಕ್ಷಕರು ಕೂಡ ಇಲ್ಲಿದ್ದಾರೆಂದು ಹೇಳಬಹುದು. ನನಗೆ ಈ ಕಾಲೇಜಿನಲ್ಲಿ ಓದಲು ಲೈಬ್ರರಿ ವ್ಯವಸ್ಥೆ ಇದ್ದು ಒಳ್ಳೆಯ ಅನೇಕ ರೀತಿಯ ಬುಕ್ಸ್ಗಳ ವ್ಯವಸ್ಥೆ ಕೂಡ ಇಲ್ಲಿ ಕಾಣಬಹುದು. ಈ ಕಾಲೇಜಿನ ವಾತಾವರಣವು ಅನೇಕ ಸುಂದರವಾಗಿದ್ದು ಹಾಗೂ ಎಲ್ಲರಿಗೂ ಸುರಕ್ಷಿತಕರವಾಗುವಂತೆ ಇದೆ. ಹಾಸ್ಟೆಲಿನ ಬಗ್ಗೆ ಹೇಳಬೇಕೆಂದಾದರೆ ಇಲ್ಲಿ ಹಾಸ್ಟೆಲಿಗೆ ಬಾಯ್ಸ್ ಮತ್ತು ಗರ್ಲ್ಸ್ಗೆ ಸೆಪರೇಟ್ ಆದ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇಲ್ಲಿ ಇದೆ. ಇಲ್ಲಿ ಮೆಸ್ಸಿನ ವ್ಯವಸ್ಥೆ ಕೂಡ ಇದ್ದು ರುಚಿಕರವಾದ ಆರೋಗ್ಯಕರವಾದ ಆಹಾರ ಕೂಡ ಇಲ್ಲಿ ಲಭ್ಯವಿದೆ. ನಮ್ಮ ಕಾಲೇಜಿನ ಫೆಸಿಲಿಟೀಸ್ ಬಗ್ಗೆ ಹೇಳಬೇಕೆಂದಾದರೆ ನಮ್ಮ ಕಾಲೇಜು ಅತ್ಯಂತ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೂಡ ನಮಗೆ ನೀಡುತ್ತದೆ. ನಾನು ಈ ಕಾಲೇಜಿಗೆ ಸೇರಿದ್ದಕ್ಕೆ ನನಗೆ ತುಂಬಾ ಖುಷಿ ಆಗುತ್ತದೆ, ಏಕೆಂದರೆ ಇಲ್ಲಿಯ ಎಜುಕೇಶನ್ ತುಂಬಾ ಚೆನ್ನಾಗಿದೆ. ಅದಕ್ಕೋಸ್ಕರ ನಾನು ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡೋದು ಈ ಕಾಲೇಜಿಗೆ ಅನೇಕ ರೀತಿಯ ಸ್ಟೂಡೆಂಟ್ಸ್ಗಳು ಕೂಡ ಬರ್ಬೋದು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸರ್, ಇಲ್ಲಿ ಮಕ್ಕಳಿಗೆ ಬೇಕಾಗಿರುವಂತಹ ಲ್ಯಾಬ್ ಇರ್ಬೋದು ಅಥವಾ ಅವ್ರಿಗೆ ಬೇಕಾಗಿರುವಂತಹ ಲೈಬ್ರರಿ ಫೆಸಿಲಿಟೀಸ್ ಇರ್ಬೋದು, A to Z ಇರುತ್ತಲ್ವ? ಎಲ್ಲವೂ ಇದೆ ಆಸ್ ಪರ್ ದ ಗವರ್ಮೆಂಟ್ ಅಂಡ್ ಯೂನಿವರ್ಸಿಟಿ. ಓಕೆ, ಅವರದ್ದು ಏನು ನಾರ್ಮ್ಸ್ ಇದೆ ಆ ನಾರ್ಮ್ಸ್ ಪ್ರಕಾರ ಪ್ರತಿಯೊಂದನ್ನು 100% ನಾವು ಪ್ರೊವೈಡ್ ಮಾಡಿದ್ದೇವೆ. ಕ್ಲಾಸಸ್ಗಳು ಹೆಂಗೆ ಇಲ್ಲಿ ಅಂದ್ರೆ ಇವರಿಗೆಲ್ಲ ಡಿಜಿಟಲ್ ಬೋರ್ಡ್? ಹೌದು, ಡಿಜಿಟಲ್ ಅಲ್ಲೇ ಮಾಡ್ತೇವೆ ಹೆಚ್ಚಿನದಾಗಿ. ಓಕೆ, ಕೆಲವೆಲ್ಲ ಹೇಗೆ ಇದು ಮಾಡ್ಲಿಕ್ಕಿದೆ ಅದನ್ನು ಸಹ ನಾವು ಮಾಡ್ತೇವೆ. ಇವರೆಲ್ಲ ಪ್ಯಾರಾಮೆಡಿಕಲ್ ಮಕ್ಕಳು. ಓಕೆ, ಫಸ್ಟ್ ಇಯರ್ ಅಲ್ಲಿ ಇವರಿಗೆ ಕಾಮನ್ ಸಬ್ಜೆಕ್ಟ್ ಆಗಿರ್ತದೆ. ಅವರು ಲ್ಯಾಬಿಗೆ ಜಾಯ್ನ್ ಆಗಲಿ, ಓಕೆ, ಓಟಿಗೆ ಜಾಯ್ನ್ ಆಗಲಿ, ಡಯಾಲಿಸಿಸ್ ಜಾಯ್ನ್ ಆಗಲಿ, ಆಪ್ಟಮಾಲಜಿಗೆ ಜಾಯ್ನ್ ಆಗಲಿ, ಫಸ್ಟ್ ಇಯರ್ ಈಸ್ ಕಾಮನ್ ಸಬ್ಜೆಕ್ಟ್. ಓಕೆ, ಸೆಕೆಂಡ್ ಇಯರ್ ನಂತರ ಅವರು ಸಬ್ಜೆಕ್ಟ್ ವೈಸ್ ಡಿವೈಡ್ ಆಗ್ತಾರೆ. ಅಂದ್ರೆ ಈಗ ಅವರೆಲ್ಲ ಹಾಸ್ಪಿಟಲ್ಗಳಿಗೆ ಹೋಗಿ ಸರ್ವಿಸ್ 100% ಮಾಡೋದಕ್ಕೆ ಅವಕಾಶ ಇದೆ. ಅವಕಾಶ ಮಾಡ್ಲೇಬೇಕು. ನಮ್ದ್ರಲ್ಲಿ ಈ ಹೇಗೆ ಥಿಯರಿ ಆಗ್ತದೆ ಹಾಗೆ ಹಾಸ್ಪಿಟಲ್ ಡ್ಯೂಟಿ ಸಹ ಅದೊಂದು ಮೇಜರ್ ಪಾರ್ಟ್. ಓಕೆ, ಅವ್ರಿಗೆ ಕ್ಲಿನಿಕಲ್ ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಕ್ಲಿನಿಕಲ್ ನಾಲೆಜ್ ಅನ್ನು ಹಾಸ್ಪಿಟ್ಲಿಗೆ ಹೋದ್ರೆ ಮಾತ್ರ ಅವರಿಗೆ ಗೊತ್ತಾಗುತ್ತೆ. ಪೇಷಂಟ್ ಜೊತೆ ಇಂಟ್ರಾಕ್ಟ್ ಮಾಡಿ ಪೇಷಂಟ್ ಜೊತೆ ಡಾಕ್ಟರ್ಸ್ ಎಲ್ಲ ಹೇಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ, ಏನು ಹೇಳ್ತಾರೆ ಅದನ್ನು ಅವ್ರು ನೋಡಿ ಕಲ್ತ್ಕೊಂಡು ಓಕೆ, ಮತ್ತೆ ಅವರು 3 ವರ್ಷದಲ್ಲಿ ತನ್ನ ಡಿಗ್ರಿಯನ್ನು ಹಿಡ್ಕೊಂಡು ನಾಳೆ ಅವರ ಸ್ವಂತ ಉದ್ಯೋಗವನ್ನು ಅವ್ರು ಸ್ಟಾರ್ಟ್ ಮಾಡ್ಬೋದು. ಓಕೆ, ಈಗ ಬೇರೆ ಬೇರೆ ಭಾಗದ ಮಕ್ಕಳು ಕೂಡ ಇಲ್ಲಿಗೆ ಬಂದು ಓದೋದಕ್ಕೆ ಅವಕಾಶ ಇದೆ ಅಂತ ನೀವು ಹೇಳಿದ್ರಿ. ಕರೆಕ್ಟ್. ಸಾಮಾನ್ಯವಾಗಿ ಎಲ್ಲೆಲ್ಲಿಯ ಮಕ್ಕಳೆಲ್ಲ ಇಲ್ಲಿಗೆ ಬಂದು ಓದ್ತಿದ್ದಾರೆ? ಈಗ ಸಾಮಾನ್ಯವಾಗಿ ನಮ್ಮಲ್ಲಿ ಜನರಲ್ ನರ್ಸಿಂಗ್ ಮತ್ತೆ ಪ್ಯಾರಾಮೆಡಿಕಲ್ ಅಂತ ಬಂದ್ರೆ ಒಂದು 60% ಮಕ್ಕಳು ನಮ್ಮ ಕರ್ನಾಟಕದ ಎಲ್ಲಾ ಭಾಗದಿಂದ ಬರ್ತಾರೆ. ಓಕೆ, ಓಕೆ, ಮತ್ತೆ ಒಂದು 40% ಕೇರಳದ ಎಲ್ಲಾ ಭಾಗದಿಂದ ಬರ್ತಾರೆ. ಕೇರಳದಿಂದ ಬರ್ತಾರೆ. ಮತ್ತೆ BSc ನರ್ಸಿಂಗ್ ಅಂತ ಬಂದಾಗ ನಮ್ಮಲ್ಲಿ 80% ಕೇರಳದಿಂದ ಬರ್ತಾರೆ, 20% ಇಲ್ಲಿಯ ಕರ್ನಾಟಕದಿಂದ ಬರ್ತಾರೆ. ಎಸ್ ಎಸ್ ಇನ್ನೊಂದು ವಿಚಾರ ನಾನು ಕೇಳ್ಪಟ್ಟೆ ಸರ್, ಈ ಭಾಗ ಇಷ್ಟಕ್ಕೂ ಇದೇ ಒಂದು ಎಕ್ಸಾಮ್ ಸೆಂಟರ್. ಎಲ್ಲ ಎಕ್ಸಾಮ್ಸ್ ಗಳು ಅಂದ್ರೆ ಈ ವಿಚಾರಕ್ಕೆ ಸಂಬಂಧಿಸಿರುವಂತೆ ಪ್ರತಿ ಎಕ್ಸಾಮ್ಗಳು ಎಲ್ಲಾ ಇನ್ಸ್ಟಿಟ್ಯೂಷನ್ಗಳದ್ದು ಇಲ್ಲೇ ನಡೀತದೆ. ಅದು ಎಲ್ಲಿ ನಡೆಯುತ್ತೆ ಹೇಳಿದ್ರೆ ನಮ್ಮಲ್ಲಿ ಈಗ ನಮ್ಮ ಕುಂದಾಪುರ ಪರಿಸರ ಇದು ಈಗ ಉಡುಪಿಯ ಬಾರ್ಡರ್ ಆಗ್ತದೆ. ಕುಂದಾಪುರ ಪರಿಸರದಲ್ಲಿ ಆಶ್ರಿತ್ ನರ್ಸಿಂಗ್ ಇನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ಲಾಸ್ಟ್ 16 ವರ್ಷದಿಂದ ಇದ್ದು ತುಂಬಾ ಹಳೆ ಇನ್ಸ್ಟಿಟ್ಯೂಟ್ಸ್. ಇಲ್ಲಿ ಎಲ್ಲಾ ಇನ್ಫ್ರಾಸ್ಟ್ರಕ್ಚರ್ ನಮ್ಮಲ್ಲಿ ಇರುವುದನ್ನ ಗವರ್ಮೆಂಟ್ ಮತ್ತೆ ಯೂನಿವರ್ಸಿಟಿಯವರು ಬಂದು ಇನ್ಸ್ಪೆಕ್ಷನ್ ಮಾಡಿ ಅದನ್ನ ಪರಿಗಣಿಸಿ ಮತ್ತೆ ಎಕ್ಸಾಮ್ಸ್ಗೆ ಏನೆಲ್ಲ ಫೆಸಿಲಿಟೀಸ್ ಬೇಕು, CC ಕ್ಯಾಮರಾದಿಂದ ಹಿಡಿದು, ಕ್ಯಾಮರಾ ಅಂತ ಹೇಳಿದ್ರೆ ಇಲ್ಲಿ ಹಾಕೊಳ್ಳೋದು ಮಾತ್ರ ಅಲ್ಲ, ಈ ಕ್ಯಾಮರಾ ಅನ್ನುವಂಥದ್ದು ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಲೈವ್ ಆಗಿ ಅವರಿಗೆ ಕನೆಕ್ಷನ್ಸ್ ಇರ್ತದೆ. ಪ್ರತಿಯೊಂದು ಮಕ್ಕಳು ಬರೆಯುವುದು ಎಕ್ಸಾಮ್ ಬರೆಯುವುದರಿಂದ ಹಿಡಿದು ಒಬ್ಬ ಪರ್ಸನ್ ಎಕ್ಸಾಮಿನರ್ಸ್ ಅಲ್ಲಿ ಇನ್ನೊಬ್ರು ಒಳಗೆ ಹೋದ್ರು ಇಮಿಡಿಯೇಟ್ಲಿ ಕಾಲ್ ಬರ್ತದೆ ಅವ್ರು ಯಾರು ಅಂತ. ಅದು ಅಷ್ಟು ಸರ್ವೈವಲೆನ್ಸ್
ಇರ್ತದೆ, ಕನೆಕ್ಷನ್ಸ್ ಆ ನೆಟ್ವರ್ಕ್ ಆ ಅಪ್ರೂವ್ಡ್ ನಿಮ್ಗಿದೆ. ಅದು ನಮ್ಗೆ ಓಕೆ, ನಾವು ನೋಡ್ಕೊಬರೋಣ ಅದು. ನೋಡ್ಕೊಂಬರೋಣ ಬನ್ನಿ. ಸೊ ಮೇಲ್ಗಡೆ ಬಂದ್ವಿ ಈಗ. ಕರೆಕ್ಟ್. ಇಲ್ಲಿ ನಡೆಯೋದಲ್ವಾ? ಹೌದು, ಇದೇ ಇದು ಆಡಿಟೋರಿಯಂ. ನಮ್ದು ಎಕ್ಸಾಮ್ ಸೆಂಟರ್. ಓಕೆ, ಇದು ನಮ್ಮ ಎಕ್ಸಾಮ್ ಸೆಂಟರ್. ಎಷ್ಟು ಮಕ್ಕಳು ಕೂತ್ಕೊಂತಾರೆ ಸರ್ ಇಲ್ಲಿ ನಾರ್ಮಲ್? ಇದರಲ್ಲಿ ನಾರ್ಮಲಿ 250ರಿಂದ 300 ಮಕ್ಕಳು ಇಲ್ಲಿ ಕುತ್ಕೊಳ್ಳಿಕ್ಕೆ ಆಗ್ತದೆ. ಓಕೆ, 300 ಮಕ್ಕಳಿಗೆ ಅವಕಾಶ ನೋಡಿ, ಇಲ್ಲಿರೋ ಮಕ್ಕಳಿಗೆ ಅವ್ರ ಕಾಲೇಜಲ್ಲಿ ಎಕ್ಸಾಮ್ ಆಗುತ್ತೆ. ಬೇರೆ ಕಾಲೇಜ್ ಇದ್ರೆ ಅವ್ರು ಇಲ್ಲಿಗೆ ಬಂದು ಅವರು ಇಲ್ಲಿಗೆ ಬಂದು ಇಲ್ಲಿ ಎಕ್ಸಾಮ್ಸ್, ಅದು ಯೂನಿವರ್ಸಿಟಿ ಅವರು ಆಶ್ರಿತ್ ಕಾಲೇಜ್ ಇಸ್ ದ ಎಕ್ಸಾಮ್ ಸೆಂಟರ್. ಓಕೆ, ಅದಕ್ಕೆ 4-5 ಬೇರೆ ಬೇರೆ ಸ್ಕೂಲ್ ಕಾಲೇಜನ್ನ ಅವ್ರು ಹಾಕ್ತಾರೆ. ಬೇರೆ ಟೈಮಲ್ಲಿ ಇಲ್ಲಿ ಕಾರ್ಯಕ್ರಮಗಳು ನಡೆಯುತ್ತೆ. ಬೇರೆ ಟೈಮಲ್ಲಿ ಇಲ್ಲಿ ನಮ್ದು ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ, ವರ್ಷದ ಏನು ಮಕ್ಕಳ ಜೊತೆ ಏನು ಇಂಟ್ರಾಕ್ಷನ್ಸ್ ಇರ್ತದೆ, ಓಕೆ, ಅದೆಲ್ಲವೂ ಇದೇ ಆಡಿಟೋರಿಯಂ ಅಲ್ಲಿ ನಡೀತದೆ. ಮೊದಲು ನಮ್ದು ಆನ್ಯುವಲ್ ಫಂಕ್ಷನ್ಸ್ ಇರ್ಬೋದು, ಓಕೆ, ಅಥವಾ ಅವರದ್ದು ಕಾನ್ವೊಕೇಶನ್ಸ್ ಇರ್ಬೋದು, ಮತ್ತೆ ಬೇರೆ ಬೇರೆ ಪ್ರೋಗ್ರಾಮ್ಸ್ ಎಲ್ಲ ಇಲ್ಲೇ ನಡೀತಾ ಇತ್ತು. ಈಗ ಮಕ್ಕಳ ಸಂಖ್ಯೆ ಜಾಸ್ತಿ ಆದ್ರಿಂದ ಈ ಕಾನ್ವೊಕೇಶನ್ ಮತ್ತೆ ಇಯರ್ಲಿ ಫಸ್ಟ್ ಅಡ್ಮಿಷನ್ ಆದಾಗ ಒಂದು ಓತ್ ಟೇಕಿಂಗ್ ಅಂತ ಇರ್ತದೆ, ಅದನ್ನೆಲ್ಲ ಈಗ ಗ್ರೌಂಡ್ ಅಲ್ಲಿ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಪೇರೆಂಟ್ಸ್ ಎಲ್ಲ ಸೇರುವಾಗ 1,000ಕ್ಕೂ ಮಿಕ್ಕಿ ಜನ ಆಗ್ತದೆ. ಹೌದು, ಜಾಸ್ತಿ ಜನ ಆಗ್ಬಿಡುತ್ತೆ. ಜಾಸ್ತಿ ಜನ. ಎಸ್, ನೋಡಿ, ನಾನು ಆಗ್ಲೇ ಹೇಳಿದೆ, ಖಾಲಿ ಇವರು ಮ್ಯಾನೇಜಿಂಗ್ ಡೈರೆಕ್ಟರ್ ಮಾತ್ರ ಅಲ್ಲ, ಇವರು ಡಾಕ್ಟರ್ ಕೂಡ. ಸೊ ಹಂಗಾಗಿ ಇವರಿಗೆ ಈ ಫೀಲ್ಡ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಹಂಗಾಗಿ ಇವರೇ ಇನ್ಸ್ಟಿಟ್ಯೂಷನ್ ಅನ್ನ ಮಾಡಿರೋದ್ರಿಂದ ಮಕ್ಕಳ ಫ್ಯೂಚರ್ ಕೂಡ ಇವರು ನಿರ್ಧಾರ ಮಾಡುವಷ್ಟು ಕೆಪಾಸಿಟಿಯನ್ನ ಹೊಂದಿರ್ತಾರೆ. ನೀವು ಪ್ರೊಫೆಷನಲಿ ಈಗಲೂ ಕೂಡ ಪ್ರಾಕ್ಟೀಸ್ ಮಾಡ್ತೀರಾ? ಇವಾಗ್ಲೂ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ನಾನು ಅನಸ್ತೇಶಿಯಾ ಸ್ಪೆಷಲಿಸ್ಟ್ ಇದ್ದೇನೆ. ಉಡುಪಿ ಪರಿಸರದಲ್ಲಿ ಕೆಲವು ಆಸ್ಪತ್ರೆಯಲ್ಲಿ ಆಸ್ ಅನಸ್ತೇಶಿಯಾ ಕನ್ಸಲ್ಟೆಂಟ್ ಆಗಿ ಇವತ್ತು ವರ್ಕ್ ಮಾಡ್ತಾ ಇದ್ದೇನೆ. ಬಹುಶಃ ನಮ್ಮ ಮಗು ಇಲ್ಲಿಗೆ ಸೇರಿದ್ರೆ ಆತ ಸಮಾಜದ ಒಬ್ಬ ಒಳ್ಳೆ ವ್ಯಕ್ತಿ ಆಗಿ ರೂಪಿಸಿದಂಗೆ ನಮ್ಮ ತಂದೆ ತಾಯಿ ಮಾಡ್ದಂಗೆ ಆಗುತ್ತೆ ಅಂತ ನಾನು ಅನ್ಕೊಂಡ್ರೆ. ಯಾಕಂದ್ರೆ ಆರೋಗ್ಯ ವಿಚಾರದಲ್ಲಿ 100% ಇವತ್ತು ಜನರ ಹತ್ರ ದುಡ್ಡು ಇಲ್ಲದೆ ಇರ್ಬೋದು, ಆದ್ರೆ ಆರೋಗ್ಯ ಅನ್ನೋದು ಮಸ್ಟ್ ಅಂಡ್ ಶುಡ್ ಬೇಕೇ ಬೇಕು. ಹೆಲ್ತ್ ಈಸ್ ವೆಲ್ತ್. ಎಸ್ ಎಸ್, ಹೌದು, ಹೆಲ್ತ್ ಈಸ್ ವೆಲ್ತ್. ಇದನ್ನ ಜನ ನೆನಪಲ್ಲಿ ಇಟ್ಕೋಬೇಕು. ಕರೆಕ್ಟ್ ಕರೆಕ್ಟ್. ಹೆಲ್ತ್ ಇದ್ರೆ ಅದಕ್ಕೆ ಏಜ್ ಇಲ್ಲ. ಕರೆಕ್ಟ್. ಹೆಲ್ತ್ ಈಸ್ ವೆಲ್ತ್. ಹೌದು, ಅದು ಕರೆಕ್ಟ್ ಇದ್ರೆ ನೀವು ಎನಿ ಏಜ್, ಕರೆಕ್ಟ್, ಯಾವ ಟೈಮಲ್ಲೂ ನಿಮ್ದು ಟೈಮ್ ಚೇಂಜ್ ಆಗ್ಬೋದು, ನೀವು ದುಡಿಬಹುದು, ಕಳಿಬಹುದು, ಮಾಡ್ಬೋದು. ಹೆಲ್ತ್ ಇಲ್ಲ ಅಂದ್ರೆ ಯಾವ ವೆಲ್ತಿಗೂ ವ್ಯಾಲ್ಯೂ ಇಲ್ಲ, ಇಟ್ಸ್ ಝೀರೋ. ನಮ್ಮ ಮಕ್ಕಳನ್ನ ಹೆಲ್ತ್ ಸೆಗ್ಮೆಂಟ್ ಅಲ್ಲಿ ಕರೆಕ್ಟ್ ನಾವು ಮುಂದೂಡ್ದಂಗೆ ಆಗುತ್ತೆ. ಜೊತೆಗೆ ದುಡ್ಡು ತುಂಬಾ ಬೇಕು ಅಂತ ಇಲ್ಲ. ಈ ಒಂದು ಕೋರ್ಸ್ ಮಾಡ್ಬೇಕು ಅಂದ್ರೆ ನೀವು ಏನೋ ಲಕ್ಷ ಇಲ್ಲಿಗೆ ಹಾಕ್ಬೇಕು ಅನ್ನೋದು ಇಲ್ಲವೇ ಇಲ್ಲ. ಕೇವಲ 60,000 ರೂಪಾಯಿ ಹಂಗೆ ಆಗ್ಬಿಡುತ್ತೆ. ಈಗ ಒಂದು ಜನರಲ್ ನರ್ಸಿಂಗ್ ಮತ್ತೆ ಪ್ಯಾರಾಮೆಡಿಕಲ್ ಮಾಡ್ಬೇಕಂದ್ರೆ ವರ್ಷಕ್ಕೆ 55,000ರಿಂದ 60,000 ಫೀಸ್ ಇರುವಂತದ್ದು. ನೋಡಿ, ಅದನ್ನು ಸಹ ನಾವ್ ಏನ್ ಮಾಡ್ತೇವೆ ಅಂದ್ರೆ ಈಗ ಒಂದು LKG UKGಗೂ ಜಾಸ್ತಿ ಇದೆ. 2 ಲಕ್ಷ 2.5 ಲಕ್ಷ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹೌದು, ಮತ್ತೆ ಆ ಮಕ್ಕಳು ಮೊದ್ಲೇ ಫೀಸ್ ಕಟ್ಬೇಕು. ನಮ್ಮಲ್ಲಿ ನಾವು ಎಲ್ಲಾ ಮಕ್ಕಳಿಗೂ ಕಾಲೇಜಿಗೆ ಸ್ಟಾರ್ಟ್ ಆಗ್ತದೆ. ಈಗ ಸೆಪ್ಟೆಂಬರ್ ಅಲ್ಲಿ ಸ್ಟಾರ್ಟ್ ಆಗ್ತದೆ. ಓಕೆ, ಅವರಿಗೆ ಒಂದು ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ತನಕ 6 ತಿಂಗಳು ಟೈಮ್ ಕೊಡ್ತೇವೆ ಫೀಸ್ ಕಟ್ಟಲಿಕ್ಕೆ. ಈಗ ನಿಮ್ಮ ಹತ್ರ ಇದ್ದಷ್ಟು ಕಟ್ಟಿ ಮತ್ತೆ ಬ್ಯಾಂಕ್ ಲೋನಿಗೆ ಅಪ್ಲೈ ಮಾಡಿ. ಯಾಕಂತ ಹೇಳಿದ್ರೆ ನಮ್ಮ ನರ್ಸಿಂಗ್ ಮತ್ತೆ ಪ್ಯಾರಾಮೆಡಿಕಲ್ ಅಲ್ಲಿ ಹಣ ಇರುವವರಿಗಿಂತ ನಾನೊಂದು ಎಜುಕೇಶನ್ ಮಾಡಬೇಕು, ಈ ಹೆಲ್ತ್ ಸೆಕ್ಟರ್ಲಿ ಬರಬೇಕು, ನನ್ನ ಒಂದು ಜೀವನವನ್ನ ಸಾರ್ಥಕತೆ ಮಾಡ್ಕೊಳ್ಬೇಕು, ಆ ಒಂದು ಉದ್ದೇಶದಿಂದ ಬಂದಿರ್ತಾರೆ. ಹೌದು, ಇವ್ರ ಹತ್ರ ಎಲ್ಲರ ಹತ್ರ ಹಣ ಇರುವುದಿಲ್ಲ. ಆದ್ರೆ ಅವ್ರ ತಂದೆ ತಾಯಿ ಸಹ ಕೂಲಿ ಮಾಡುವವರು ಇದ್ದಾರೆ, ಸಣ್ಣ ಬೇಡ ಅಂಗಡಿಯವರು ಇದ್ದಾರೆ, ಗದ್ದೆ ಕೆಲಸ ಮಾಡುವವರು ಇದ್ದಾರೆ. ಅವರಿಗೂ ಒಂದು ಮಕ್ಕಳನ್ನ ಎಜುಕೇಶನ್ ಮಾಡಬೇಕು ಅಂತ ಆಸೆ ಇರ್ತದೆ. ಆದರೆ ನರ್ಸಿಂಗ್ ಅಲ್ಲಿ ಈಗ ಅವ್ರ SSLC PUC ಆದ ಮಕ್ಕಳು ನರ್ಸಿಂಗ್ ಪ್ಯಾರಾಮೆಡಿಕಲ್ ಬರುವಾಗ ಮಿನಿಮಮ್ 50% ಮಾರ್ಕ್ಸ್ SSLC PUC ಅಲ್ಲಿ ಇದ್ರೆ ಬ್ಯಾಂಕ್ ಈಸಿಯಲ್ಲಿ 100% ಲೋನ್ ಕೊಡ್ತಾರೆ. ಎಲ್ಲ ನ್ಯಾಷನಲೈಸ್ ಬ್ಯಾಂಕು ಕೊಡ್ತಾರೆ. ಯಾಕಂದ್ರೆ ಕೊಡ್ಲೇಬೇಕು, ಮ್ಯಾಂಡೇಟ್ರಿ, ಅದು ಗೌರ್ಮೆಂಟ್ ನಾರ್ಮ್ಸೇ ಇದೆ. ಕರೆಕ್ಟ್. ಆ ಮಕ್ಕಳಿಗೂ ಸಹ ಇವತ್ತೊಂದು ಲೋನ್ ಮಾಡಿ ಓದಿದ್ರೆ ಕೆಲವು ಪೇರೆಂಟ್ಸಿಗೆ ಈಗ ಯಾವುದ್ಯಾವುದೋ ಕೋರ್ಸಿಗೆ ಸೇರಿಸ್ತಾರೆ, ಲೋನ್ ಮಾಡಿ ಕಳಿಸ್ತಾರೆ, ಮಗು ಹೇಳಿದೆ ಅಂತ. ಪೇರೆಂಟ್ಸಿಗೆ ಗೊತ್ತಿಲ್ಲ, ಅವರು ಅನ್ಎಜುಕೇಟೆಡ್ ಇರ್ತಾರೆ. ಮಗು ಈಗ ಇವಾಗಿನ ಮಕ್ಕಳು ಏನಂದ್ರೆ ಓನ್ಲಿ ಡಿಜಿಟಲೈಸೇಷನ್ಸು, ಯಾವುದು ಸ್ಮಾರ್ಟ್ ಇದೆ, ಯಾವುದು ಫ್ಯಾಷನ್ ಇದೆ, ಅಲ್ಲಿಗೆ ಅಟ್ರಾಕ್ಟ್ ಆಗ್ತಾರೆ. ಕರೆಕ್ಟ್. ನಮ್ದ್ರಲ್ಲಿ ಹಾರ್ಡ್ ವರ್ಕ್ ಮಾಡಬೇಕು. ಕರೆಕ್ಟ್. ಹೆಲ್ತ್ ಇಂಡಸ್ಟ್ರಿ ಅಂದರೆ ಇದೊಂದು ದೊಡ್ಡ ಹಾರ್ಡ್ ವರ್ಕ್. ಇದರಲ್ಲಿ ಇಂಟ್ರೆಸ್ಟ್ ಇರಬೇಕು ನಮಗೆ. ಹೌದು, ಅದು ಇದ್ರೆ ಮಾತ್ರ ನಾವು ಈ ಫೀಲ್ಡಿಗೆ ಬರಬೇಕು. ಎಲ್ಲರ ಹತ್ರ ಈ ಫೀಲ್ಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಡಾಕ್ಟರ್ ಆಗಲಿ, ನರ್ಸಿಂಗ್ ಆಗಲಿ, ಪ್ಯಾರಾಮೆಡಿಕಲ್ ಆಗಲಿ, ಇದೊಂದು ನೋಬೆಲ್ ಪ್ರೊಫೆಷನ್ ಆದ್ರಿಂದ ನಾವು ಅದರಲ್ಲಿ ನಮ್ಮ ಕಂಪ್ಲೀಟ್ ಏನಿದೆ ಅದನ್ನು ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಬೇಕು. ಆದ್ರೆ ಮತ್ತೆ ನಮಗೆ ಡ್ಯೂಟಿಗೆ ಅವರ್ಸ್ ಅಂತಿಲ್ಲ, ನೈಟ್ ಡ್ಯೂಟಿ ಇರ್ತದೆ, ಡೇ ಡ್ಯೂಟಿ ಇರ್ತದೆ, ಅದನ್ನು ಮಾಡ್ಲಿಕ್ಕೆ ರೆಡಿ ಇರ್ಬೇಕು. ನೋಡಿ, ಇಲ್ಲಿ ಸರ್ ಈ ಹೇಳೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಒಂದು
ಎಲ್ಲರಿಗೂ ಇದನ್ನ ಮಾಡ್ಬೇಕಂದ ತಕ್ಷಣ ಮಾಡೋದಕ್ಕಾಗಲ್ಲ. ಒಂದು ಇಂಟ್ರೆಸ್ಟ್ ಇರಬೇಕು, ಇನ್ನೊಂದು ದುಡ್ಡಿದೆ ಅಂತ ಹೇಳಿ ಮಾಡೋದು ಕೂಡ ಅಲ್ಲ, ಬಡತನ ಇದ್ರೂ ಕೂಡ ಮಾಡಬಹುದು. ನಿಮ್ಮಲ್ಲಿ ಆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ನೀವು ಒಂದ್ಸಲ ಸರ್ನ ಕಾಂಟ್ಯಾಕ್ಟ್ ಆಗಿ ನೀವು ಖಂಡಿತವಾಗಿ ಈ ಕೋರ್ಸ್ ಅನ್ನ ಮಾಡ್ತೀರಾ. ಎಲ್ಲ ರೀತಿಯಲ್ಲೂ ನಾವು ಗೈಡ್ ಮಾಡ್ತೇವೆ. ಹಣ ಇರ್ಬೇಕಂತಿಲ್ಲ, ನಿಮ್ಮ ಹತ್ರ ಎಷ್ಟಿದೆ ಆ ಹಣವನ್ನು ಬನ್ನಿ ಜಾಯ್ನ್ ಆಗಿ, ನಿಮ್ಗೆ ಬ್ಯಾಂಕ್ ಲೋನ್ ಫೆಸಿಲಿಟೀಸ್ ಅನ್ನ ಎಲ್ಲ ನಾವೇ ಮಾಡಿ ಕೊಟ್ಟು ನಿಮ್ಗೂ ಸಹ ಮತ್ತೆ ಅದಕ್ಕೂ ಸಹ ನಾವು ಟೈಮ್ ಸ್ಪ್ಯಾನ್ ಅನ್ನ ಕೊಟ್ಟು, ಯಾಕೆ ಕೊಡ್ತೇವೆ ಅಂದ್ರೆ ನಮ್ಗೆ ಗೊತ್ತಿದೆ ಎಷ್ಟು ಕಷ್ಟ ಇದೆ ಅಂತ. ಹೌದು ಹೌದು. ಈಗ ಒಂದು ವಿಷಯ ಅಂತ ಹೇಳಿದ್ರೆ ಹಣದ ವಿಷಯ ಬಂದಾಗ ಎಷ್ಟೋ ಜನ ಬೇಡಪ್ಪ ನಂಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ನಾವು ಅಂಥವರಿಗೆ ಸಲಹೆ ಕೊಡ್ತೇನೆ, ನಿಮ್ಮ ಹತ್ರ ಎಷ್ಟಿದೆ ಕಟ್ಟಿ, ಉಳಿದದಕ್ಕೆ ಬ್ಯಾಂಕ್ ಲೋನಿಗೆ ಅಪ್ಲೈ ಮಾಡಿ. ನಾವು ಬ್ಯಾಂಕ್ ಅವ್ರ ಹತ್ರ ಮಾತಾಡ್ತೇವೆ, ನಮ್ಮಲ್ಲಿರುವ ಎಲ್ಲ ಡಾಕ್ಯುಮೆಂಟ್ ನಿಮ್ಮ ಬ್ಯಾಂಕ್ ಲೋನ್ ಆಗ್ತದೆ. ಅದಲ್ಲದೇನು ನೀವು ಈಗ ಒಂದು 55-60 ಸಾವಿರ ಕಟ್ಟಿದ್ದು ಒಂದು 3 ವರ್ಷ ಕೋರ್ಸಲ್ಲಿ ಆಗೋದು 1.5-2 ಲಕ್ಷದ ಒಳಗಡೆ. ಅದು ನಿಮ್ಮ ಮಗು ನಾಳೆ ಹೊರಗಡೆ ಬಂದ್ರೆ 20 ಸಾವಿರ ಸಂಬಳ ತಗೊಂಡ್ರೆ 6 ತಿಂಗಳಲ್ಲಿ ಕ್ಲಿಯರ್ ಮಾಡಿ. ಪ್ಲಸ್ ಜಾಬ್ ಗ್ಯಾರಂಟಿ. ನಿಮ್ಗೆ ಒಂದು ತಂದೆ ತಾಯಿಗೂ ಒಂದು ಕಲ್ಸಿದ್ದಕ್ಕೆ ಮಗು ಇದು ಒಂದು ಲೈಫ್ ಸೆಟ್ಲ್ ಆಯ್ತು, ನಿಮ್ಮನ್ನು ನೋಡ್ಕೊಳ್ಬೋದು. ಅದ್ರ ಜೊತೆಗೂ ನಿಮ್ಮ ಮನೆಯಲ್ಲಿ ಒಂದು ಮಗು ನರ್ಸಿಂಗ್ ಇವತ್ತು ಪ್ಯಾರಾಮೆಡಿಕಲ್ ಮಾಡಿದೆ ಅಂತ ಆದ್ರೆ ನಿಮ್ಮ ಪಕ್ಕದ ಮನೆಯವರು ಆ ಮಗುವಿಗೆ ಎಷ್ಟೋ ಜನ ಕೇಳಲಿಕ್ಕೆ ಬರ್ತಾರೆ. ಹೌದು, ಒಂದು ಡಾಕ್ಟರ್ ಇದ್ದಾಗೆ ಡಾಕ್ಟರ್ ಜೊತೆ ಹೋಗಿ ಎಲ್ಲ ಟೈಮಲ್ಲೂ ಮಾತಾಡ್ಲಿಕ್ಕೆ ಆಗುದಿಲ್ಲ. ಅವ್ರಿಗೆ ಒಂದು ನಾಲೆಜು ಗೇನ್ ಆಗ್ತದೆ. ಮತ್ತೆ ಪಕ್ಕದ ಮನೆಯವರು ನಾಳೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರ್ತಾರೆ, ಅದರಲ್ಲಿ ಮಾಡ್ತಾರೆ. ಅವಾಗ ಒಂದು ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಿದೆ, ಒಂದು ಖುಷಿ ಅಂತಿದೆ ಮನಸ್ಸಲ್ಲಿ, ಅದು ಇಂಪಾರ್ಟೆಂಟ್. ಕರೆಕ್ಟ್. ಹಣದಿಂದ ಖುಷಿ ಬರುವುದಿಲ್ಲ, ಬಂದರೂ ಸಹ ತಾತ್ಕಾಲಿಕ. ಹೌದು, ಇವತ್ತು ಇರ್ತದೆ, ನಾಳೆ ಹೋಗ್ತದೆ. ಇದು ನಾವು ಮಾಡಿದ ಎಜುಕೇಶನ್ಸ್ ಲೈಫ್ ಅಲ್ಲಿ ಯಾರಿಂದಲೂ ಇದನ್ನು ತಗೊಳ್ಲಿಕ್ಕೆ ಆಗಲ್ಲ. ಇದು ಫಿಕ್ಸ್. ಮತ್ತೆ ನಮ್ಮ ಟ್ಯಾಲೆಂಟ್ ಅಲ್ಲಿ ಅವರು ಯಾವ ಲೆವೆಲ್ಗೆ ಹೋಗಿ ರೀಚ್ ಆಗ್ಬೋದು. ಇವತ್ತು ಕೋಟಾದಲ್ಲೂ ಕೆಲಸ ಮಾಡ್ಬೋದು, ಕುಂದಾಪುರದಲ್ಲೂ ಮಾಡ್ಬೋದು, ಮಣಿಪಾಲದಲ್ಲೂ ಮಾಡ್ಬೋದು, ಅಮೆರಿಕದಲ್ಲೂ ಮಾಡ್ಬೋದು, UAE ಕಂಟ್ರಿಯಲ್ಲಿ ಎಲ್ಲ ಕಂಟ್ರಿಯಲ್ಲಿ ಇದ್ದಾರೆ ನಮ್ಮ ಮಕ್ಕಳು. ಖಂಡಿತ. ಅದ್ರ ಬಗ್ಗೆ ನಾನು ಮುಂದೆ ಮಾತಾಡ್ತೀನಿ. ಬನ್ನಿ ಕೆಳಗಡೆ ಹೋಗೋಣ, ಅಲ್ಲಿ ಹಾಸ್ಟೆಲ್ ಮತ್ತೆ ಊಟದ ವ್ಯವಸ್ಥೆ ಹೇಗಿದೆ ಅದ್ರ ಬಗ್ಗೆ ಮಾತಾಡೋಣ. ಸರ್, ಇದೀಗ ರ್ಯಾಂಕ್ ಹೋಲ್ಡರ್ಸ್? ಕರೆಕ್ಟ್. ಇವರು ನಮ್ಮ ರಾಜೀವ್ ಗಾಂಧಿ ನರ್ಸಿಂಗ್ ಆಶ್ರಿತ್ ಕಾಲೇಜ್ ಆಫ್ ನರ್ಸಿಂಗ್ ಅಂದ್ರೆ BSc ನರ್ಸಿಂಗ್ ಅಲ್ಲಿ ಇದು ಅಫಿಲಿಯೇಟೆಡ್ ಟು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಬ್ಯಾಂಗ್ಳೂರ್, ರೆಕಗ್ನೈಸ್ಡ್ ಬೈ INC KNC ಅಂತ ಇದೆ ಅಲ್ಲ. ಈ ತರ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ಎವ್ರಿ ಇಯರ್ ಮತ್ತೆ ಸೆಮಿಸ್ಟರ್ಸ್ ಎಕ್ಸಾಮ್ಸ್ ಅಂತ ಆಗುತ್ತೆ. ಈಗ ವರ್ಷಕ್ಕೊಂದು ಆಗ್ತದೆ, ಮತ್ತೆ 6 ತಿಂಗಳಿಗೊಂದು. ಆ ಎಕ್ಸಾಮ್ಸ್ ಅಲ್ಲಿ ನಮ್ಮ ಮಕ್ಕಳು ಅತಿ ಉನ್ನತ ಶ್ರೇಣಿಯಲ್ಲಿ ಪಾಸ್ ಆಗಿದ್ದು, ಯೂನಿವರ್ಸಿಟಿಯಲ್ಲಿ ಎಷ್ಟೋ 400ಕ್ಕೂ ಜಾಸ್ತಿ ನರ್ಸಿಂಗ್ ಕಾಲೇಜಸ್ ಇವೆ ಬ್ಯಾಂಗ್ಳೂರಲ್ಲಿ. ಅದರಲ್ಲಿ ನಮ್ಮ ಮಕ್ಕಳು ಉನ್ನತ ಶ್ರೇಣಿಯಲ್ಲಿ ಬಂದು ಇನ್ನು ರ್ಯಾಂಕ್ ಬಂದು ಎಕ್ಸಲೆಂಟ್ A+ ಅನ್ನ ತೆಗೆದ ಮಕ್ಕಳು ಇದು. ಇದರಲ್ಲಿ ನಮ್ಮ ಕೇರಳದವರು ಇದ್ದಾರೆ, ಕರ್ನಾಟಕ ಮಕ್ಕಳು ಸಹ ಇದ್ದಾರೆ. ಸರ್, ಈಗ ನಾರ್ಮಲಿ ನರ್ಸಿಂಗ್ ಅಂತ ಹೇಳಿದ್ರೆ ಅವರಿಗೆ ಒಂದು ಹಾಸ್ಪಿಟಲ್ ಇರ್ಬೇಕಾಗತ್ತೆ, ರೆಕಗ್ನೈಸ್ ಹಾಸ್ಪಿಟಲ್ ಇರ್ಲೇಬೇಕಾ, ಹೇಗೆ? ಹೌದು, ಪ್ರತಿ ಒಂದು ನರ್ಸಿಂಗ್ ಕಾಲೇಜಿಗೂ ಒಂದು ರೆಕಗ್ನೈಸ್ಡ್ ಪೇರೆಂಟ್ ಮತ್ತೆ ಅಫಿಲಿಯೇಟೆಡ್ ಹಾಸ್ಪಿಟಲ್ ಅಂತ ಇರ್ಲೇಬೇಕು. ಬೇರೆ ಯಾರಂದ್ರೆ ಯಾರು ಮಾಡೋಕ್ ಆಗಲ್ಲ, ಇದನ್ನ ಆಗುದೇ ಇಲ್ಲ. ಆಗುದೇ ಇಲ್ಲ. ಮೊದ್ಲು ಒಂದು 20 ವರ್ಷದ ಹಿಂದೆ ಖಾಲಿ ನರ್ಸಿಂಗ್ ಕಾಲೇಜ್ ಅನ್ನ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಕಳಿಸಬಹುದಿತ್ತು, ಬೇರೆಯವರ ಹಾಸ್ಪಿಟ್ಲಿಗೆ. ಈಗ ಏನಾಗಿದೆ ಅಂದ್ರೆ, ಈಗ ಲಾಸ್ಟ್ ಒಂದು 2013 ಆನ್ವರ್ಡ್ಸ್ ಒಂದು 12-13 ವರ್ಷದಿಂದ ಏನ್ ಮಾಡಿದ್ದಾರೆ ಅಂದ್ರೆ, ಯಾರ ಹತ್ರ ಆಸ್ಪತ್ರೆ ಇದೆ ಅವ್ರು ಮಾತ್ರ ಮಾಡ್ಬೋದು. ಬಿಸ್ನೆಸ್ ಅಂತ ಈಗ ಮಾಡ್ಲಿಕ್ಕೆ ಆಗುದಿಲ್ಲ. ಮೊದ್ಲು ನಮ್ದು ಓನ್ ಹಾಸ್ಪಿಟಲ್ ಇಲ್ಲ ಆದ್ರೂ ಸಹ ಬೇರೆ ಹಾಸ್ಪಿಟ್ಲಿಗೆ ನಾವು ಟೈ ಅಪ್ ಮಾಡ್ಕೊಂಡು ಎಜುಕೇಶನ್ ಸ್ಟಾರ್ಟ್ ಮಾಡಬಹುದಿತ್ತು. ಈಗ ಇಲ್ಲಿ ಓದ್ದವರು ವಿದೇಶದಲ್ಲೂ ಕೂಡ ಕೆಲವೊಬ್ರು ಕೆಲಸ ಮಾಡ್ತಿದ್ದಾರೆ ಅನ್ನೋದು ಕೇಳ್ಪಟ್ಟೆ ನಾನು, ಒಳಗಡೆ ಹೇಳಿದ್ರು. ಅವ್ರಿಗೆ ಒಳ್ಳೆ ಸ್ಯಾಲ್ರಿ ಕೂಡ ಇದೆ. 100%. ಹೆಂಗ್ ಮಾಡ್ತಾರ ಅವರು? ಅಂದ್ರೆ ಇಲ್ಲೇ ಇದ್ದು ಪ್ರಾಕ್ಟೀಸ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ತಾರ, ಅಥವಾ ಬೇರೆ ದೇಶಗಳಲ್ಲಿ ಅವ್ರ ಬೇಡಿಕೆಗಳು ಜಾಸ್ತಿ ಇದೆ, ಹೆಂಗೆ? ಏನಂತ ಹೇಳಿದ್ರೆ, ಈಗ ನಮ್ಮಲ್ಲಿ ಕೋರ್ಸ್ ಆದ್ಮೇಲೆ ಅವರ ಹತ್ತಿರದ ಪರಿಸರ ಇರ್ಬೋದು, ನಮ್ಮ ಲೋಕಲ್ ಮಕ್ಕಳು ಇರ್ಬೋದು, ಕರ್ನಾಟಕ ಬೇರೆ ಪ್ರದೇಶದ ಇರ್ಬೋದು, ಕೇರಳದವ್ರು ಇರ್ಬೋದು. ಒಂದು ಅಬ್ರಾಡಿಗೆ ಹೋಗ್ಬೇಕಂದ್ರೆ ಒಂದು 2 ವರ್ಷ ಕ್ಲಿನಿಕಲ್ ಫೆಸಿಲಿಟೀಸ್ ಅನ್ನ ಕ್ಲಿನಿಕಲ್ ಆಸ್ಪತ್ರೆಯಲ್ಲಿ ಅವರಿಗೆ ಎಕ್ಸ್ಪೀರಿಯನ್ಸ್ ಇರ್ಬೇಕು. ನರ್ಸಿಂಗ್ ಅಂದ್ರೆ ಈಗ ಏನ್ ತುಂಬಾ ಕೆಳಮಟ್ಟದ ಜಾಬ್ ಅಲ್ಲ, ಅದು 100% ಅಲ್ಲ. ಇಟ್ ಇಸ್ ಎ ಪ್ರೊಫೆಷನ್ ಕೋರ್ಸ್ ಅಂದ್ಮೇಲೆ ಹೇಗೆ ಕೆಳಮಟ್ಟದ ಆಗ್ತದೆ? ತುಂಬಾ ಜನ ಹಂಗ ಅನ್ಕೊಂಡಿದ್ದಾರೆ ಸರ್. ತುಂಬಾ ಜನ ತಿಳುವಳಿಕೆ ಇಲ್ಲ, ಅವರ ಅವೇರ್ನೆಸ್ ಇಲ್ಲ. ನರ್ಸ್ ಅಂದ ತಕ್ಷಣ ಏನೋ ಒಂದು ಕಾಮನ್ ಫ್ಯಾಕ್ಟರ್, ಅವ್ರು ನಾರ್ಮಲ್ ಆಗಿ ಕೆಲಸ ಮಾಡ್ತಾರೆ ಅನ್ಕೊಂಡು. ನೋಡಿ, ವಿದೇಶಕ್ಕೂ ಕೂಡ ಹೋಗ್ಬೋದು, ಅಲ್ಲಿ ಕೂಡ ಕೆಲಸ ಮಾಡಬಹುದು. ವಿದೇಶಕ್ಕೂ 2 ವರ್ಷ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಇವತ್ತು USA ಅಲ್ಲಿ ನಮ್ಮ ಮಕ್ಕಳು ತುಂಬಾ ಜನ ಇದ್ದಾರೆ, UK ಅಲ್ಲಿ ಇದ್ದಾರೆ, UAE ಅಲ್ಲಿ ಇದ್ದಾರೆ. ಅವರ ಸ್ಯಾಲ್ರಿ ಇವತ್ತು ನಮ್ಮ ಇಲ್ಲಿ ಮಾಡುವಂತ ಡಾಕ್ಟರ್ಗಿಂತಲೂ ಸ್ಯಾಲ್ರಿ ಜಾಸ್ತಿ ಇದೆ ನೋಡಿ. ಅವರ ಒಬ್ಬರಿಂದ ಇಡೀ ಅವರ ಒಂದು
ಫ್ಯಾಮಿಲಿ ಪೇರೆಂಟ್ಸ್ ಇರ್ಬೋದು, ಅವರ ಸಿಸ್ಟರ್ಸ್ ಬ್ರದರ್ಸ್ ಎಲ್ಲರದ್ದು ಒಂದು ಲೈಫ್ ಇವತ್ತು ಅವರಿಂದ ಅವರ ಸಿಸ್ಟರ್ಸಿಗೂ ಇನ್ನೊಬ್ರಿಗೂ ತುಂಬಾ ಸಹಾಯ ಆಗ್ತಾ ಇದೆ. ಅದನ್ನ ನೋಡ್ಕೊಂಡು ಬೇರೆ ಮಕ್ಕಳು ಸಹ ನರ್ಸಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಆದ್ರಿಂದ ತುಂಬಾ ಅದು ಅವರವರ ಟ್ಯಾಲೆಂಟ್. ಮತ್ತೆ ಈ ಖಾಲಿ BSc ಜನರಲ್ ನರ್ಸಿಂಗ್ ಮಾಡ್ಕೊಂಡು ಕೆಲವು ಸಬ್ಜೆಕ್ಟ್ ಅಲ್ಲಿ ಸ್ಪೆಷಾಲಿಟಿ ಸಹ ಮಾಡ್ಕೊಳ್ಬಹುದು. ಹೌದು. ಮತ್ತೆ ಟೀಚಿಂಗ್ ಫೀಲ್ಡ್ ಅಲ್ಲಿ ಹೋಗೋರು ಟೀಚಿಂಗ್ ಅಲ್ಲೂ ಹೋಗ್ಬೋದು. BSc ನರ್ಸಿಂಗ್ ಮಾಡಿ ಮತ್ತೆ MSc ನರ್ಸಿಂಗ್ ಅಂತ ಇದೆ, ಮಾಸ್ಟರ್ಸ್, ಅದನ್ನ ಮಾಡಿದವರು ಟೀಚಿಂಗ್ ಹೋಗ್ಬೋದು. ಈಗ ನಮ್ಮ ಕಾಲೇಜಲ್ಲಿ ಇವತ್ತು 40ಕ್ಕೂ ಹೆಚ್ಚು ಟೀಚರ್ಸ್ ಇದ್ದಾರೆ. ಈಗ ಮಕ್ಕಳಿಗೆ ಟೀಚಿಂಗ್ ಮಾಡ್ಬೇಕಂತ ಹೇಳಿದ್ರೆ ಕೆಲವು ಸಬ್ಜೆಕ್ಟ್ ಅನ್ನು ಮಾತ್ರ ಡಾಕ್ಟರ್ಸ್ ಮಾಡ್ಬೋದು. ಹೌದು. ಆದ್ರೆ ಬೇರೆ ಬೇಸಿಕ್ ಸಬ್ಜೆಕ್ಟ್ಸ್ ಎಲ್ಲ ನರ್ಸಿಂಗ್ ಸ್ಟಾಫೇ ಮಾಡ್ಬೇಕು. ಅದಕ್ಕೂ ಸಹ ಕ್ವಾಲಿಫಿಕೇಶನ್ ಮಿನಿಮಮ್ BSc ನರ್ಸಿಂಗ್ ಮತ್ತೆ MSc ನರ್ಸಿಂಗ್. BSc ಆದ್ಮೇಲೆ MSc ಮಾಡಬಹುದು. MSc ಆದವರಲ್ಲಿ ಹೆಚ್ಚಿನವರು ಟೀಚಿಂಗ್ ಫೀಲ್ಡಿಗೆ ಬರ್ತಾರೆ. My name is Daya. I'm a third year student in the Ashok College of Nursing. So, speaking about my college, I'm from a different state. So, but I never felt the difference here. So it's like when we are like, here when I first came here, I thought like, yeah, language is different. Here everyone is like speaking different languages. I thought I'm the only one different. No, but here we met different students from different states and it was easy to blend in. Teachers and everyone, they supported us in the transition and they gave us the language like English. Everything is handled in English, so it was hard to handle the classes. Even if you want, every facilities is within one college. You don't even have to go out for anything. Like hostel facilities are in the compound itself. Then you have mess. Every facilities are good. And if you're talking about the faculty here, they are experienced and they are kind and they are supportive and they will answer you. Even if you are having the difficulties in your own language, even sometimes some students cannot speak their native language or they cannot express what they're feeling, but they will there to you, support you with, even though we are speaking in our own language, they will try to understand us and try to guide us. ಇದು ಏನ್ ಸರ್ ಈಗ ನಮ್ಮ ಹಿಂಭಾಗ ಕಾಣಿಸ್ತಿರೋದು? ಇದು ನಮ್ಮದು ನರ್ಸಿಂಗ್ ಹಾಸ್ಟೆಲ್. ಇದು ಹುಡುಗಿಯರಿಗೆ ಹಾಸ್ಟೆಲ್, ಅದು ಹುಡುಗರಿಗೆ ಹಾಸ್ಟೆಲ್. ಹುಡುಗಿಯರಿಗೆ ಹೌದು, ಹುಡುಗಿಯರಿಗೆ ಸಪರೇಟ್ ಇದೆ. ನಮ್ಮಲ್ಲಿ ಸಾಧಾರಣ ಒಂದು 350ರಿಂದ 400 ಮಕ್ಕಳು ಇರುವಷ್ಟು ಹುಡುಗಿಯರಿಗೆ ಹಾಸ್ಟೆಲ್ಸ್ ಇದೆ. ಹೌದು. ಎಲ್ಲರಿಗೆ ಫುಡ್ ಎಲ್ಲ ಹೇಗಿರುತ್ತೆ? ಫುಡ್ ಎಲ್ಲ ನಮ್ಮಲ್ಲೇ ಇನ್ ಹೌಸ್ ನಮ್ದು ಕ್ಯಾಂಟೀನ್ ಇದೆ. ಸುಸಜ್ಜಿತವಾದ ಕ್ಯಾಂಟೀನ್, ಹೈಜಿನಿಕ್ ಕ್ಯಾಂಟೀನ್, ಎಲ್ಲ ಟೀಮ್ ಎಲ್ಲ ಇಟ್ಟು ಒಳ್ಳೆ ಫೆಸಿಲಿಟೀಸ್ ಇರುವಂತ ಕ್ಯಾಂಟೀನ್ಸ್ ಇದೆ. ಬೆಳಿಗ್ಗೆ ಅವ್ರಿಗೆ ಬ್ರೇಕ್ಫಾಸ್ಟ್ ಇರ್ಬೋದು, ಮಧ್ಯಾಹ್ನ ಲಂಚ್ ಇರ್ಬೋದು, ಈವ್ನಿಂಗ್ ಸ್ನಾಕ್ಸ್ ಇರ್ಬೋದು, ರಾತ್ರಿ ಡಿನ್ನರ್ ಇರ್ಬೋದು. ಎಲ್ಲ ಆಸ್ ಪರ್ ದ ನಮ್ಮ ಒಂದು ಮೆನುವನ್ನ ರೆಡಿ ಮಾಡಿ ಕೊಟ್ಟಿರ್ತೇವೆ. ಅದ್ರ ಪ್ರಕಾರ ನಮ್ಮ ಕ್ಯಾಂಟೀನ್ ಅವರು ಎಲ್ಲ ಸರ್ವಿಸ್ ಅನ್ನ ಕೊಡ್ತಾರೆ. ಇದು ಏನಿದೀಗ KR ಹೆಗ್ಡೆ ಕಾಲೇಜ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಅಂತ ಇದು ಇದರಲ್ಲಿ ಏನಂತ ಹೇಳಿ ನಾವು ಕಾಲೇಜ್ ಎಲ್ಲ ಹೆಸರನ್ನ ಹಾಕಿದ್ದೇವೆ. ಆಶ್ರಿತ್ ನರ್ಸಿಂಗ್ ಸ್ಕೂಲ್, ನರ್ಸಿಂಗ್ ಕಾಲೇಜ್ ಮತ್ತು KR ಹೆಗ್ಡೆ ಪ್ಯಾರಾಮೆಡಿಕಲ್. ಪ್ಯಾರಾಮೆಡಿಕಲ್ ಗೆ KR ಹೆಗ್ಡೆ ಅಂತ ಹೆಸರಿಟ್ಟಿದ್ದೇವೆ. ಆದ್ರಿಂದ ಇದು ಎಲ್ಲದರ ಬೋರ್ಡ್ ಅನ್ನು ಈಗ ಪ್ಯಾರಾಮೆಡಿಕಲ್ ಕಂಪ್ಲೀಟ್ ಇಲ್ಲೇ ಆಗೋದಾ? ಇದು ಈಗ ಪ್ಯಾರಾಮೆಡಿಕಲ್ ಈಗ ಇಲ್ಲಿ ಆಗ್ತದೆ, ಈ ಕಡೆ ಇಲ್ಲಿ ಆಗ್ತದೆ. ಬಟ್ ನಾವು ಬೋರ್ಡ್ ಹಾಕುವಾಗ ಎಲ್ಲದನ್ನು ಒಂದೇ ಇದರಲ್ಲಿ ಇದರಲ್ಲಿ ಜನರಲ್ ನರ್ಸಿಂಗ್ ಮತ್ತೆ BSc ನರ್ಸಿಂಗ್ ಪ್ಲಸ್ ಅದಕ್ಕೆ ಬೇಕಾದ ಎಲ್ಲ ಲ್ಯಾಬ್ ಫೆಸಿಲಿಟೀಸ್ ಇದು ಈ ಬಿಲ್ಡಿಂಗ್ ಅಲ್ಲಿ ಇದೆ. ಈಗ ಊಟದ ಒಂದು ಅವರು ಹಾಲ್ ಇದ್ರೆ ಅದನ್ನ ನಮಗೆ ತೋರಿಸಿ, ಯಾಕಂದ್ರೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಬೇರೆ ಬಂದವರಿಗೆ ಫುಡ್ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಹೌದು, ಅವರ ಹೆಲ್ತ್ ಅನ್ನ ಇದ್ ಮಾಡ್ಕೊಂಡು ಬರ್ಬೇಕಾದ್ರೆ ನಾರ್ಮಲಿ ಕರಾವಳಿ ಅಂತ ಹೇಳಿದ್ರೆ ಜನಗಳಿಗೆ ಒಳ್ಳೆ ಫುಡ್ ಕೊಡ್ತಾರೆ ಅನ್ನೋದಿದೆ. ಅದು ಕೊಡ್ತೇವೆ, ಅದಂತೂ ಖಂಡಿತ ಬೇಕೇ ಬೇಕು. ಆದ್ರೂ ಕೂಡ ನಾವು ಒಂದ್ಸಲ ತೋರ್ಸೋಣ. ಹೇಗೆ ಸರ್ ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಟೈಮ್ ಅಲ್ಲಿ ಇಲ್ಲಿ ಕರೆಕ್ಟ್ ನಮ್ಮಲ್ಲಿ ಈಗ 400 ಮಕ್ಕಳು ಒಂದು ಟೈಮ್ ಅಲ್ಲಿ ಊಟ ಮಾಡುವುದರಿಂದ ನಾವು 2-3 ವಿಂಗಡಿಸಿ ಅವರಿಗೆ ಟೈಮಿಂಗ್ಸ್ ಅನ್ನ ಸೆಟ್ ಮಾಡಿ ಇಲ್ಲಿ ಊಟ ಕೊಡ್ತೇವೆ. ಇಲ್ಲೇ ರೆಡಿ, ಇಲ್ಲಿ ಸ್ಟಾಫ್ಸ್ ಎಲ್ಲ ಊಟ ಮಾಡ್ತಾರೆ. ಇಲ್ಲಿ ರೆಡಿ ಆಗುತ್ತೆ. ಊಟ ರೆಡಿ ಆಗೋದು ಇಲ್ಲೇ ರೆಡಿ ಆಗುತ್ತೆ. ನೋಡಿ, ಇಲ್ಲಿ ಊಟ ರೆಡಿ ಮಾಡುವಂಥದ್ದು ಇದು ಅಡುಗೆ ಕೋಣೆ ಇಲ್ಲಿ ಒಳಗಡೆ. ಸರ್, ನಾರ್ಮಲಿ ಏನೆಲ್ಲ ಫುಡ್ಗಳಿರುತ್ತೆ? ಅನ್ನ ಸಾರು ಇರುತ್ತಾ ಅಥವಾ ಬೇರೆ ಬೇರೆ ವೆರೈಟಿ ಇರುತ್ತೆ? ಬೇರೆ ವೆರೈಟೀಸ್ ಇರ್ತದೆ. ಡೈಲಿ ಬೇರೆ ವೆರೈಟೀಸ್ ಇದೆ. ನಾರ್ಮಲಿ ಬಾಯ್ಲ್ಡ್ ರೈಸ್ ಇರ್ತದೆ, ವೈಟ್ ರೈಸ್ ಇರ್ತದೆ. ನಮ್ಮಲ್ಲಿ ಇದೆರಡನ್ನು ನಾವು ಮಾಡ್ತೇವೆ, ಯಾಕಂದ್ರೆ ಬೇರೆ ಸೈಡಿನ ಮಕ್ಕಳು ಇರೋದ್ರಿಂದ. ಅದಾದ್ಮೇಲೆ ಒಂದು ಪಲ್ಯ, ಹಪ್ಪಳ, ಮಜ್ಜಿಗೆ. ಅಂದ್ರೆ ಪ್ರತಿದಿನ ಬೇರೆ ಪ್ರತಿದಿನ ಪಲ್ಯದಲ್ಲಿ ಬೇರೆ ಪಲ್ಯ ಇರ್ತದೆ. ನಾನ್ ವೆಜ್ ಇರುತ್ತಾ? ವಾರದಲ್ಲಿ 3 ದಿವಸ ನಾನ್ ವೆಜ್ ಕೊಡ್ತೇವೆ. ಚಿಕನ್ ಕೊಡ್ತೇವೆ, ಎಗ್ ಕೊಡ್ತೇವೆ, ಫಿಶ್ ಸಹ ಕೊಡ್ತೇವೆ. ಮೂರನ್ನು ಕೊಡ್ತೇವೆ ವಾರದಲ್ಲಿ. ಅದಲ್ಲದೇನು ಮಕ್ಕಳಿಗೆ ಬೇರೆ ಏನಾದ್ರೂ ಬೇಕಿದ್ರೆ ಸ್ಪೆಷಲ್ ಡಿಶಸ್ ಸಹ ಸಿಗ್ತದೆ. ಅವ್ರು ಮೊದಲೇ ಹೇಳಿದ್ರೆ ಅವ್ರ ಕ್ಯಾಂಟೀನ್ ಅವರು ಅದನ್ನ ಸಹ ಪ್ರೊವೈಡ್ ಮಾಡ್ತಾರೆ. ಬನ್ನಿ ಸರ್, ಈಗ
ನಮಗೆ ಫುಡ್ ಆಯ್ತು ಅಥವಾ ಎಜುಕೇಶನ್ ಆಯ್ತು, ಹೀಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡಿದ್ವಿ. ಆದ್ರೆ ಪೇರೆಂಟ್ಸ್ ಇರುತ್ತೆ, ನನ್ ಮಗು ಬರೀ ಓದಬಾರ್ದು, ಆದ್ರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗಳು ಬೇಕು ಅನ್ನುವಂಥದ್ದು ಇರುತ್ತೆ. ಈಗ ಎಜುಕೇಶನ್ ಬಿಟ್ಟು ಬೇರೆ ಯಾವ್ಯಾವ ವಿಚಾರಕ್ಕೆ ತುಂಬಾ ಪ್ರಾಮಿನೆನ್ಸ್ ಇದೆ ನಿಮ್ಮ ಸಂಸ್ಥೆಯಲ್ಲಿ? ನಮ್ಮ ಸಂಸ್ಥೆಯಲ್ಲಿ ಕ್ಲಾಸಸ್ ಅನ್ನುವಂಥದ್ದು, ಹಾಸ್ಪಿಟಲ್ ಅನ್ನುವಂಥದ್ದು ಬೆಳಿಗ್ಗೆ 8 o'clock ಸ್ಟಾರ್ಟ್ ಆಗ್ತದೆ. ಓಕೆ. ಕ್ಲಾಸಸ್ ಅನ್ನುವಂಥದ್ದು 9 to 4:45 ತನಕ ಇರ್ತದೆ. ಓಕೆ. ಅದಾದ್ಮೇಲೆ ಮಕ್ಕಳು 5:30 ತನಕ ಸ್ನಾಕ್ಸ್ ಅನ್ನು ತಗೊಂಡು, ಓಕೆ, ಅದಾದ ಮೇಲೆ 5:30 to 6:30 ಓಕೆ, 1 hour ಮ್ಯಾಕ್ಸಿಮಮ್ 1.5 hour ಎಸ್, ನಾವು ನಮ್ಮ ಗ್ರೌಂಡ್ ಅಲ್ಲಿ ಹುಡುಗರಿಗೆ ಕ್ರಿಕೆಟ್ ಇರ್ಬೋದು, ಓಕೆ, ಮಕ್ಕಳಿಗೆ ಬ್ಯಾಡ್ಮಿಂಟನ್ ಇರ್ಬೋದು, ಬಾಸ್ಕೆಟ್ ಬಾಲ್ ಇರ್ಬೋದು, ಓಕೆ, ಹಾಗೆ ಹಲವು ಅವರಿಗೆ ಪ್ರೋಗ್ರಾಮ್. ಸಂಜೆ ಅವರು ನಮ್ಮ ಹಾಸ್ಟೆಲ್ ವಾರ್ಡನ್ ಎಲ್ಲ ನಿಂತ್ಕೊಂಡು ಅವರ ಒಂದು ಗೈಡ್ ಅಲ್ಲಿ ಅದನ್ನ ಸಂಜೆ ಅವರು ಎವ್ರಿ ಡೇ ಆಟ ಆಡ್ತಾರೆ. ಈಗ ಹಾಸ್ಪಿಟ್ಲ್ಗೆ ಹೋಗೋಕೆ ಬಸ್ ಫೆಸಿಲಿಟೀಸ್ ಇಂದ ಹಿಡಿದು ಉಳ್ಕೊಳ್ಳೋಕ್ ಹಾಸ್ಟೆಲ್ ಫೆಸಿಲಿಟೀಸ್ ವರೆಗೂ ಇಲ್ಲಿದೆ. ಎಲ್ಲದೂ ಇಲ್ಲಿ ಒಂದು ಈ ಕ್ಯಾಂಪಸ್ ಅಲ್ಲಿ ಒಮ್ಮೆ ಒಳಗಡೆ ಬಂದ್ರೆ ಟೀಚಿಂಗು ಇಲ್ಲಿದೆ, ಹಾಸ್ಟೆಲ್ಲು ಇದೆ, ಬಾಯ್ಸಿಗೂ ಇದೆ, ಗರ್ಲ್ಸಿಗೂ ಇದೆ, ಮೆಸ್ ಇದೆ, ಫುಲ್ಲಿ ಸೆಕ್ಯೂರ್. ಫ್ಯಾಕಲ್ಟೀಸ್ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ ಅಂತ? ಹೇಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್? ಫ್ಯಾಕಲ್ಟೀಸ್ ಅಂತ ಹೇಳಿದ್ರೆ ನಮ್ಮಲ್ಲಿ ಪ್ರಿನ್ಸಿಪಾಲ್, ಒಂದು ಪ್ರಿನ್ಸಿಪಾಲ್ ಆಗ್ಬೇಕಂತ ಹೇಳಿದ್ರೆ ಅವರು BSc ನರ್ಸಿಂಗ್ ಮಾಡಿ, MSc ನರ್ಸಿಂಗ್ ಮಾಡಿ, PhD ಆಗಿರ್ಬೇಕು. ಅವರು ಮಿನಿಮಮ್ MSc ಆಗಿ 10 years ಎಕ್ಸ್ಪೀರಿಯನ್ಸ್ ಇರಲೇಬೇಕು. ಅವರು ಅವರ ಸಬ್ಜೆಕ್ಟ್ ಅಲ್ಲೂ ಎಕ್ಸ್ಪೀರಿಯನ್ಸ್ ಇರಬೇಕು, ಮತ್ತೆ ಅವ್ರ ಅಕಾಡೆಮಿಕ್ ಹೇಗೋ ಬಂದವರು ಆಗುದಿಲ್ಲ. ಅಕಾಡೆಮಿಕಲ್ಲೂ ಅವ್ರು, ಯಾಕಂದ್ರೆ 400-700 ಮಕ್ಕಳು, ಅದ್ರ ಜೊತೆ 40-45 ಟೀಚರ್ಸು, ಹಾಸ್ಪಿಟಲ್ ಡ್ಯೂಟಿ, ಇದನ್ನೆಲ್ಲದನ್ನು ಪ್ಲಸ್ ನಮ್ಗೆ ರಿಸಲ್ಟ್ ಬರಬೇಕು. ನಾವು ಮ್ಯಾನೇಜ್ಮೆಂಟ್ ಅವರು ಏನು ಈ ಅಕಾಡೆಮಿಕ್ಸ್ ಅಲ್ಲಿ ನಾವು ಇಂಟರ್ಫಿಯರ್ ಆಗ್ಲಿಕ್ಕೆ ಹೋಗುದಿಲ್ಲ. ಪ್ರಿನ್ಸಿಪಾಲ್ರಿಗೆ ಅದರ ರೆಸ್ಪಾನ್ಸಿಬಿಲಿಟಿಯನ್ನ ನಾವು ಕೊಟ್ಟಿರ್ತೇವೆ. ನಮ್ಗೆ ಏನು, ನಮ್ಮ ಮಕ್ಕಳು ನಮ್ಮನ್ನು ನೋಡಿ ಬಂದಿರ್ತಾರೆ, ಒಂದು ಆಶ್ರಿತ್ ಅನ್ನುವ ವಿದ್ಯಾಸಂಸ್ಥೆ ಇದೆ, ಇಲ್ಲಿ ಒಳ್ಳೆ ನರ್ಸಿಂಗ್ ಮತ್ತೆ ಪ್ಯಾರಾಮೆಡಿಕಲ್ಗೆ ಆದ್ಯತೆ ಇದೆ ಅಂತ ಅವರು ನಮ್ಮ ಮೇಲೆ ನಂಬಿಕೆ ಇಟ್ಟು ಬಂದಾಗ ಅದಕ್ಕೆ ಬೇಕಾದ ಫೆಸಿಲಿಟಿ ಕೊಡುವುದು ನಮ್ಮ ಕರ್ತವ್ಯ. ಇಷ್ಟೆಲ್ಲ ಮಕ್ಕಳು ಒಳ್ಳೆ ಮಾರ್ಕ್ಸ್ ಗಳನ್ನ ತೆಗೆದಿದ್ದಾರೆ, ರ್ಯಾಂಕ್ ಹೋಲ್ಡರ್ ಆಗಿದ್ದಾರೆ, ಅದಕ್ಕೆ ಇಲ್ಲಿರುವಂತ ಫ್ಯಾಕಲ್ಟೀಸೇ ಕಾರಣ. 100% ಅಲ್ವಾ? ನಾವು ಮ್ಯಾನೇಜ್ಮೆಂಟ್ ಏನ್ ಕೊಡ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಕೊಡ್ಬೋದು, ಅವ್ರಿಗೆ ಏನ್ ಫೆಸಿಲಿಟೀಸ್ ಬೇಕು ಅದನ್ನ ಸಮಯಕ್ಕೆ ಸರಿಯಾಗಿ ಕೊಡ್ಬೋದು. ನಮ್ಮಲ್ಲಿ ಈಗ ಪ್ರಿನ್ಸಿಪಾಲ್ರು ಅವರ ಅಕಾಡೆಮಿಕ್ ಅನ್ನು ನೋಡ್ಕೊಳ್ತಾರೆ, ವಾರ್ಡನ್ ಅವರು ಹಾಸ್ಟೆಲ್ ನೋಡ್ಕೊಳ್ತಾರೆ. ಅದಕ್ಕೆ ಅದು ಎಲ್ಲ ಒಂದೊಂದು ಅದಕ್ಕೆ ಸರಿಯಾದ ಒಂದು ಟೀಮ್ ಇದೆ. ಆ ಟೀಮ್ ಅನ್ನು ನಾನು ಮಾಡಿದ್ದೇನೆ. ಆ ಟೀಮ್ ಮುಖಾಂತರ ಕೆಲಸ ನಡೀತಾ ಇರ್ತದೆ. ಯಾಕಂದ್ರೆ ನನ್ನಿಂದ ಒಬ್ಬನಿಂದ ಮಾಡ್ಬೇಕಂದ್ರೆ ಇದು ಯಾವುದೂ ಆಗುದಿಲ್ಲ. ಪ್ರತಿಯೊಬ್ರು ಬೇಕು. ಬೆಳಿಗ್ಗೆ ಗೇಟ್ ಇಂದ ಸೆಕ್ಯೂರಿಟಿ, ಗೇಟ್ ಓಪನ್ ಮಾಡೋದ್ರಿಂದ ಹಿಡಿದು, ಕ್ಲೀನರ್ಸ್ ಇಂದ ಹಿಡಿದು, ಸ್ವೀಪರ್ಸ್ ಇಂದ ಹಿಡಿದು, ಕ್ಯಾಂಟೀನ್ ಇಂದ ಹಿಡಿದು, ವಾರ್ಡನ್ ಇಂದ ಹಿಡಿದು, ಮಕ್ಕಳು ಎಲ್ಲರೂ ನಾವು ಒಗ್ಗಟ್ಟಾಗಿ ನಮ್ದು ಅಂತ ಮಾಡಿದ್ರೆ ಇವತ್ತು ನಮ್ದೊಂದು ಇನ್ಸ್ಟಿಟ್ಯೂಟ್ ಮೇಲ್ ಬರ್ಲಿಕ್ಕೆ ಆಗಿದೆ, ಇವತ್ತು ಬಂದಿದೆ. ಆದ್ರೆ ಇದಕ್ಕೆಲ್ಲದಕ್ಕೂ ನಮ್ಮ ಎಲ್ಲ ಮ್ಯಾನೇಜ್ಮೆಂಟ್ ಇಂದ ಹಿಡಿದು, ನಮ್ಮ ಅಧ್ಯಾಪಕರಿಂದ ಹಿಡಿದು, ಎಲ್ಲ ಸ್ಟಾಫ್ಸ್, ಟೀಚಿಂಗ್, ನಾನ್ ಟೀಚಿಂಗ್, ಎಲ್ಲರೂ ಇದಕ್ಕೆ ಒಂದು ಆಧಾರ ಸ್ತಂಭ. ಸರ್, ಈಗ ಈ ವಿಡಿಯೋನ ನೋಡೋರು ನನ್ನ ಮಗುನು ಇಲ್ಲಿ ಅಡ್ಮಿಷನ್ ಮಾಡಬೇಕು, ನನ್ನ ಮಗು ಇಲ್ಲಿ ಸೇರ್ಬೇಕು ಅಂತ ಅಂದ್ಕೊಂಡ್ರೆ ಹೇಗೆ ಕನೆಕ್ಟ್ ಆಗೋದು? ಅಂದ್ರೆ ನಿಮ್ಗೆ ಕಾಲ್ ಮಾಡಿ ಬರ್ಬೇಕಾ ಅಥವಾ ಎನಿ ಟೈಮ್ ಇಲ್ಲಿಗೆ ಬಂದು ನಿಮ್ಮನ್ನ ಭೇಟಿಯಾಗಿ ಹೋಗ್ಬೋದಾ? ನನ್ನನ್ನ ಭೇಟಿಯಾಗುವ ಅವಶ್ಯಕತೆನೇ ಇಲ್ಲ. ಇಲ್ಲಿ ಏನಂತ ಹೇಳಿದ್ರೆ ಅಡ್ಮಿಷನ್ಗೆ ದೇರ್ ಇಸ್ ಎ ಅಡ್ಮಿಷನ್ ಟೀಮ್ ಅಂತಲೇನೆ ಇದೆ. ಅದಕ್ಕೆ ಆದ ಒಂದು ನಂಬರ್ ಅನ್ನ ಕೊಟ್ಟಿದ್ದೇವೆ. ಮತ್ತೆ ನಮ್ಮದೇ ಆದ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಲ್ಲದರಲ್ಲೂ ನಮ್ದು ಎವ್ರಿ ಕಾಲೇಜ್ ಬಗ್ಗೆ ಎವ್ರಿ ಡೇ ಟು ಡೇ ಅಪ್ಗ್ರೇಡ್ ಆಗ್ತಾ ಇರ್ತದೆ. ನಮ್ಮ ನಂಬರ್ ಅಂತ ಅವ್ರಿಗೆ ಒಮ್ಮೆ ಸಿಕ್ಕಿದ್ರೆ ಅದಕ್ಕೊಮ್ಮೆ ಅವ್ರು ಕನೆಕ್ಟ್ ಮಾಡಿದ್ರೆ ಅವ್ರ ಎಲ್ಲ ಇದು ಇಲ್ಲಿಗೆ ಕ್ಲಿಯರ್ ಆಗ್ತದೆ. ಪ್ರತಿಯೊಂದು ಏನೇ ಡೌಟ್ಸ್ ಇದ್ರೆ ಅವ್ರು ಕೇಳ್ಬಹುದು. ಖಾಲಿ ಕಾಲೇಜ್ ಅವರ್ಸ್ ಅಲ್ಲ, ಮತ್ತೆ ರಾತ್ರಿ ಸಂಜೆ ಒಂದು 7 ಗಂಟೆ ತನಕನು ಆ ನಂಬರ್ಸ್ ಆನ್ ಇರ್ತದೆ. ಯಾರು ಪ್ರಿನ್ಸಿಪಾಲ್ರಿಗೂ ಕನೆಕ್ಟ್ ಮಾಡಬಹುದು, ಸಮ್ ರಿಲೇಟೆಡ್ ಸ್ಟಾಫ್ ಸಿಕ್ಸಾ ಕನೆಕ್ಟ್ ಆಗ್ಬೋದು. ನನಗೆ ಇಲ್ಲಿಗೆ ಬಂದಾಗ ಒಬ್ರು ಹೇಳ್ತಿದ್ದು ಈ ಡಯಾಲಿಸಿಸ್ ಬಗ್ಗೆ ಹೇಳ್ತಾ ಇದ್ರು. ಕರೆಕ್ಟ್. ಈಗ ತುಂಬಾ ಜಾಸ್ತಿ ಜನರಿಗೆ ಕಿಡ್ನಿ ಸಮಸ್ಯೆಗಳು ಜಾಸ್ತಿ ಆಗ್ತದೆ. 100%. ಈಗ ಇನ್ ಫ್ಯೂಚರ್ ಅದು ಯಾವ ಲೆವೆಲ್ಗೆ ಹೋಗುತ್ತೋ ಗೊತ್ತಿಲ್ಲ. ಬಹುಶಃ ಈಗ ಆ ಸಬ್ಜೆಕ್ಟ್ ಅನ್ನ ಮಕ್ಕಳು ಓದ್ಕೊಂಡ್ರೆ ಅನೇಕರಿಗೆ ಅದರ ಸರ್ವಿಸ್ ಅನ್ನ ಕೊಡಬಹುದು, ಸೇವೆಯನ್ನ ಮಾಡಬಹುದು ಅಂತ ಅನ್ಸುತ್ತೆ. ಏನಂತೀರಿ ಸರ್ ಇದ್ರ ಬಗ್ಗೆ? 100% ಸತ್ಯ. ಅದಕ್ಕೂ ಕೂಡ ಇಲ್ಲಿ ಕೋರ್ಸ್ ಇದೆ ನಿಮ್ಮ ಹತ್ರ? ನಮ್ಮ ಹತ್ರ ಡಯಾಲಿಸಿಸ್ ಇದೆ. ಡಯಾಲಿಸಿಸ್ ಬಗ್ಗೆ ಏನಂತ ಹೇಳಿದ್ರೆ, ಈಗ ಕಿಡ್ನಿ ಪ್ರಾಬ್ಲಮ್ಸ್ ಮೊದಲು ಜಾಸ್ತಿ. ಮೊದಲು ಏನಂದ್ರೆ ಖಾಲಿ ಕಿಡ್ನಿ ಸ್ಟೋನ್ಸ್ ಅಂತ ಹೇಳ್ತಾ ಇದ್ರು ಎಲ್ಲರೂ. ಕಿಡ್ನಿ ಸ್ಟೋನ್ಸ್ ನಮ್ಮಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ಸ್ವಲ್ಪ ಅದು ಜಾಸ್ತಿ ಇದೆ. ಮತ್ತೆ ನೀರು ಕಡಿಮೆ ಕುಡಿತಾರೆ, ಅದೆಲ್ಲದರಿಂದ ಹಲವು ಇದರಿಂದ ಕಿಡ್ನಿ ಸ್ಟೋನ್ಸ್ ಬರ್ತದೆ. ಆದ್ರೆ ಅದನ್ನು ನಾವು ಡಾಕ್ಟರ್ಸ್ ನಾವು ಇದರಿಂದ ಪರಿಹರಿಸಬಹುದು. ಆದ್ರೆ ಡಯಾಲಿಸಿಸ್ ಹಂತಕ್ಕೆ ಹೋದ್ರೆ, ಡಯಾಲಿಸಿಸ್ ಹಂತಕ್ಕೆ ಯಾವಾಗ ಹೋಗ್ತದೆ ಅಂದ್ರೆ ಕಿಡ್ನಿಯ ಫಂಕ್ಷನ್ಸ್ ಏನ್ ನಾರ್ಮಲಿ ಆಗ್ತದೆ ಅದು ಆಗದೆ ಇರುವಾಗ
ಬಾಡಿಯಲ್ಲಿ ಆ ಫಿಲ್ಟ್ರೇಷನ್ಸ್ ಏನಿದೆ ಅದು ಕಿಡ್ನಿ ಅದಕ್ಕೆ ಬೇಕಾಗುವಷ್ಟು ವರ್ಕ್ ಮಾಡದೇ ಇರುವಾಗ ಇಂಜಿನ್, ಆವಾಗ ನಾವು ಡಯಾಲಿಸಿಸ್ ಅನ್ನೋ ಇದಕ್ಕೆ ಹೋಗಬೇಕಾಗ್ತದೆ. ಹೌದು. ಈಗ ಡಯಾಲಿಸಿಸ್ ಅನ್ನುವಂಥದ್ದು ಎಲ್ಲ ಮೊದಲು ಗೌರ್ಮೆಂಟ್ ಸೆಕ್ಟರಲ್ಲಿ ಮಾತ್ರ ಇತ್ತು, ಈಗ ಎಲ್ಲ ಗೌರ್ಮೆಂಟ್ ಸೆಕ್ಟರಲ್ಲಿ ಇತ್ತು, ಈಗ ಪ್ರೈವೇಟ್ ಹಾಸ್ಪಿಟ್ಲಲ್ಲೂ ಸ್ಟಾರ್ಟ್ ಆಗಿದೆ. ಯಾಕಂತ ಹೇಳಿದರೆ ಗೌರ್ಮೆಂಟಲ್ಲಿ ಪೇಷಂಟ್ ಜಾಸ್ತಿ ಇರೋದ್ರಿಂದ ಅದಕ್ಕೆ ಸರಿಯಾದ ಇದನ್ನು ಕೊಡಲಿಕ್ಕೆ ತುಂಬ ಕಷ್ಟ ಆಗ್ತಾಯಿದೆ, ಆದರೂ ಕೊಡ್ತಾ ಇದ್ದಾರೆ. ಈಗ ಪ್ರೈವೇಟಲ್ಲಿ ತುಂಬ NGOs ಇದ್ದಾರೆ, ಒಂದು ಸೋಷಿಯಲ್ ವರ್ಕ್ ಮಾಡೋರು ಇದ್ದಾರೆ, ಎಷ್ಟೋ ದೊಡ್ಡ ದೊಡ್ಡ ಕಂಪನಿಯವರು ಇರ್ಬೋದು, ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು, ಬಿಸ್ನೆಸ್ ಮ್ಯಾನ್ ಇರ್ಬೋದು, ಅವರಾಗಿ ಸ್ವಂತ ಮುಂದೆ ಬಂದು ಡಯಾಲಿಸಿಸ್ ಯೂನಿಟನ್ನು ನೀವು ಮಾಡಿ ನಾವು ಅದಕ್ಕೆ ಡೊನೇಟ್ ಮಾಡ್ತೇವೆ ಅಂತ ಹೇಳುವವರು ತುಂಬ ಇದ್ದಾರೆ. ಈಗ ಎಷ್ಟೋ ಜನ ನೋಡ್ತೀರಿ ನೀವು, ನರ್ಸಿಂಗಲ್ಲೂ ಎಷ್ಟೋ ಜನ ಮಕ್ಕಳಿಗೆ ಅವರೇ ಎಜುಕೇಷನ್ ಸ್ಪಾನ್ಸರ್ ಮಾಡುವವರು ಇದ್ದಾರೆ. ಹಾಗೆ ನಮ್ಮಲ್ಲೂ ಸಹ ಎಷ್ಟೋ ರ್ಯಾಂಕ್ ಬಂದ ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ಕೊಡ್ತೇವೆ. ಇದು ಮಾಡಿದ್ರಿಂದ ಮಾತ್ರ ಮಕ್ಕಳಿಗೂ ಒಂದು ಸಪೋರ್ಟ್ ಆಗ್ತದೆ, ಅವರಿಗೂ ಸಹ ಮುಂದೆ ಇದನ್ನು ಇದು ಮಾಡಲಿಕ್ಕೆ ಸಾಧ್ಯ. ಆದ್ರಿಂದ ಡಯಾಲಿಸಿಸ್ಗೆ ತುಂಬಾ ಸ್ಕೋಪ್ ಇದೆ, ತುಂಬಾ ಸ್ಕೋಪ್. ಇವತ್ತು ವಿನಯ್ ಹಾಸ್ಪಿಟಲ್ ಅಲ್ಲಿ ನೋಡಿದ್ರೆ 24 hours ಮಿಷಿನ್ಸ್ ರನ್ ಆಗ್ತಾ ಇದೆ, ಅಷ್ಟು ಪೇಷಂಟ್ ಇದ್ದಾರೆ. ನಾಳೆ ಇವತ್ತು 15 ಹೋಗಿ 30 ಮಿಷಿನ್ಸ್ ಹಾಕಿದ್ರು ಅಷ್ಟು ಪೇಷಂಟ್ ಇದ್ದಾರೆ. ನೋಡಿ ವೀಕ್ಷಕರೇ, ನಾನು ಇವತ್ತು ಇಲ್ಲಿ ಸ್ಪೆಷಲಿ ಬರೋದಕ್ಕೆ ಕಾರಣ, ನಾನು ಆರೋಗ್ಯ ವಿಚಾರದಲ್ಲಿ ಸರಿಸುಮಾರು ಒಂದು 2,500 - 3,000 ವಿಡಿಯೋಸ್ಗಳನ್ನು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಆಲ್ರೆಡಿ ಪ್ರಸಾರ ಮಾಡಿದ್ದೀನಿ. ಅನೇಕ ಡಾಕ್ಟರ್ಸ್ಗಳನ್ನು ನನ್ನ ಜೀವಮಾನದಲ್ಲಿ ನಾನು ಭೇಟಿಯಾಗಿ ಅನೇಕ ಎಪಿಸೋಡ್ ಮುಖಾಂತರ ನಾವು ಯಾವ ನೀರು ಕುಡಿಬೇಕು, ನಾವು ಹೇಗೆ ಎದ್ದೇಳಬೇಕು, ನಾವು ವಾಕ್ ಮಾಡಬೇಕಾ ಅಥವಾ ರನ್ ಮಾಡಬೇಕಾ, ನಾವು ಊಟವನ್ನು ಯಾವ ರೀತಿ ಮಾಡಬೇಕು, ಏನು ತಿನ್ನಬೇಕು ಏನು ತಿನ್ನಬಾರ್ದು, ಎಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ ಅದರ ಮುಂದುವರಿದ ಭಾಗನೇ ನಮ್ಮ ಮಕ್ಕಳು ಓದಬೇಕು ಅಂತ ಹೇಳಿದ್ರೆ ಒಂದು ಬೆಸ್ಟ್ ಇಲ್ಲಿ ಅಂದ್ರೆ ಈಗ ಒಂದು ನರ್ಸಿಂಗ್ ಇರ್ಬೋದು ಅಥವಾ ಪ್ಯಾರಾಮೆಡಿಕಲ್ ಇರಬೇಕು, ಓದಬೇಕು ಅಂತ ಹೇಳಿದ್ರೆ ಬೆಸ್ಟ್ ಕಾಲೇಜ್ ಯಾವುದು ಅಂತ ಒಂದು ಹೋಮ್ಲಿ ಅಟ್ಮಾಸ್ಫಿಯರ್. ಎಸ್, ಸುತ್ತಲೂ ಮರಗಳಿದಾವೆ. ಕರಾವಳಿ ಅಂತ ಹೇಳಿದ್ರೆ ಅದೊಂಥರ ಒಂದು ಪ್ರಕೃತಿಯ ಬೀಡೋದು. ಸೊ ಇಲ್ಲಿ ಬೀಚ್ ಇದೆ, ಮರಗಳಿದಾವೆ, ಕಾಡು ಪ್ರದೇಶಗಳಿದೆ, ಎಲ್ಲವೂ ಕೂಡ ಇದೆ. ಇಲ್ಲಿ ಇಲ್ಲದೆ ಇರೋದು ಏನು ಇಲ್ಲ. ಹಾಗಾಗಿ ಅವರಿಗೆ ಎಲ್ಲ ಕೇರ್ ಸಹ ಇದೆ. ಕರೆಕ್ಟ್. ನಮ್ಮಲ್ಲಿ ಈಗ ಹುಡುಗಿಯರು ಜಾಸ್ತಿ ಇದ್ದಾರೆ, ಪೇರೆಂಟ್ಸಿಗೆ ಒಂದು ಭಯ ಇರ್ತದೆ. ಅದರಿಂದ ಯಾವ ರೀತಿಯಲ್ಲೂ 24 hours 365 days ನಮ್ಮಲ್ಲಿರುವ ಮಕ್ಕಳಿಗೆ ಎಜುಕೇಷನ್ ಇಂದ ಹಿಡಿದು ರಾತ್ರಿ 12 ಗಂಟೆಗೆ ಏನಾದರೂ ಹುಷಾರಿಲ್ಲ ಆದ್ರೂ ಸಹ ನಾವೇ ಅವರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿ ಅವರ ಕೇರ್ ಅನ್ನ ನೋಡ್ಕೊಳ್ತೀವಿ. ನಮ್ಮಲ್ಲಿ ಅಷ್ಟು ನಮ್ಮ ವಾರ್ಡನ್ನು ಎಲ್ಲರೂ ಒಳ್ಳೆ ರೀತಿಯಲ್ಲಿ ಅದರ ಬಗ್ಗೆ ಮುತುವರ್ಜಿ ವಹಿಸ್ತಾ ಇದ್ದಾರೆ. ಅಷ್ಟು ಚೆನ್ನಾಗಿರೋ ಕಾರಣಕ್ಕೆ ನಾನು ಇವತ್ತು ಇಲ್ಲಿವರೆಗೆ ಬಂದಿರುವಂಥದ್ದು. ಇಲ್ಲಿಯ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ಬಿತ್ತರಿಸುವ ಕೆಲಸವನ್ನು ಮಾಡಿದ್ದೀನಿ. ಅದ್ರ ಜೊತೆಗೆ ಈ ಮೆಡಿಕಲ್ ಫೀಲ್ಡಲ್ಲಿ ನಾವು ನಮ್ಮ ಮಕ್ಕಳು ಓದಿದಾಗ ಎಷ್ಟು ಒಳ್ಳೆ ಹೊರಗಿನ ಪ್ರಪಂಚ ತೆರೆದುಕೊಳ್ಳುತ್ತೆ, ಎಷ್ಟು ಸಹಾಯ ಇದೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ಕೊಡೋ ಪ್ರಯತ್ನವನ್ನು ಈ ಒಂದು ಅರ್ಧ ಗಂಟೆ ವಿಡಿಯೋದಲ್ಲಿ ನಾವು ಮಾಡಿದ್ದೀವಿ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ಸರ್, ಇವತ್ತು ನಿಮ್ಮ ಸಂಸ್ಥೆಗೆ ಬಂದಾಗ ನಮಗೆ ಇಷ್ಟೆಲ್ಲವನ್ನು, ಇಡೀ ಕ್ಯಾಂಪಸನ್ನು ನೀವು ತೋರಿಸಿದ್ರಿ. ಪ್ರತಿಯೊಂದು ಮೂಲೆ ಮೂಲೆಯನ್ನು ನಾನು ಹೋಗಿ ಖುದ್ದಾಗಿ ನೋಡಿ ನಿಂತು ಈ ವಿಡಿಯೋನ ಮಾಡಿದ್ದೀನಿ. ಸ್ಪೆಷಲಿ ನಿಮಗೂ, ನಿಮ್ಮ ಚೇರ್ಮನ್ ಅವರಿಗೂ ಅಥವಾ ನಿಮ್ಮ ಇಡೀ ಸಿಬ್ಬಂದಿ ವರ್ಗಕ್ಕೂ, ನಿಮ್ಮ ಓವರ್ ಆಲ್ ತಂಡಕ್ಕೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದ ಹೇಳ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಒಂದು ವಿಷಯ ನಿಮ್ಮ ಹತ್ರ ಹೇಳಲಿಕ್ಕೆ ಮರ್ತಿದ್ದೇನೆ. ಎಸ್ ಸರ್. ನಾವು 2008-09 ಈ ಇನ್ಸ್ಟಿಟ್ಯೂಷನ್ ನಮ್ಮ ಕೆ ರತ್ನಾಕರ ಹೆಗಡೆಯವರ ಒಂದು ಸಾರಥ್ಯದಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಆವಾಗ ನಾವು ಇಷ್ಟು ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಅನ್ನೆಲ್ಲ ಅವರ ಒಂದು ಸಪೋರ್ಟ್ ಇಂದಲೇ ನಾವು ಸ್ಟಾರ್ಟ್ ಮಾಡಿರೋದು. ಅದನ್ನ ಬೆಳೆಸಿ ಈ ಹಂತಕ್ಕೆ ತರಬೇಕಾದ್ರೆ ಅವರದ್ದು ಮಾರಲ್ ಸಪೋರ್ಟ್ ಇಲ್ಲದೆ ಈ ಕೆಲಸ ಆಗ್ಲಿಲ್ಲ. ಅವರು ದುಬೈಯಲ್ಲಿ ಬಿಸ್ನೆಸ್ ಮ್ಯಾನ್ ಆದ್ರೂ ಸಹ ಪ್ರತಿ ತಿಂಗಳೇ ಬಂದು ಹೋಗ್ತಾ ಇರ್ತಾರೆ. ಆದ್ರಿಂದ ಅವರ ಒಂದು ಗೈಡ್ ಅಲ್ಲಿ ನಾವೆಲ್ಲರೂ ಇದನ್ನ ಒಂದು ಉತ್ತಮ ಹಂತಕ್ಕೆ ತಂದಿದ್ದೇವೆ. ಒಂದು ಎಜುಕೇಶನ್ ಅನ್ನುವಂಥದ್ದು ಒಂದು ಸಣ್ಣ ವಿಷಯ ಅಲ್ಲ, ಇದು ಬಿಸ್ನೆಸ್ ಅಲ್ಲ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾಳೆ ಬಂದ್ ಮಾಡ್ಲಿಕ್ಕೆ ಆಗುದಿಲ್ಲ. ಕಷ್ಟ ಇರ್ಬೋದು, ಇದರಲ್ಲಿ ಇದಿರ್ಬೋದು, ಯಾವುದನ್ನು ನೋಡ್ಕೊಂಡು ಮತ್ತೆ ಪ್ರತಿ ಒಂದು ಸಣ್ಣ ವಿಷಯದಲ್ಲೂ ನಮ್ಮ ಮಾನಿಟರಿಂಗ್ ಇರಲೇಬೇಕಿದೆ. ಈ ವರ್ಷ ಸ್ಟೂಡೆಂಟ್ಸ್ ಆಯ್ತು, ನಾವು ಖುಷಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಇಯರ್ ಆಗ್ಬೇಕಾದ್ರೆ ಆ ಮಕ್ಕಳನ್ನ ನಾವು ಆ ರೀತಿಯಲ್ಲಿ ನಮ್ಮ ಮಕ್ಕಳಿಗಿಂತಲೂ ಜಾಸ್ತಿಯಾಗಿ ಆ ಪೇರೆಂಟ್ಸ್ ಏನ್ ನೋಡ್ಕೊಳ್ತಾರೆ ಅದಕ್ಕಿಂತಲೂ ಜಾಸ್ತಿಯಾಗಿ ನಾವು ನೋಡಿ ಅವ್ರಿಗೆ ಬೇಕಾದ ಎಜುಕೇಶನ್ ಇರ್ಬೋದು, ಕೇರ್ ಇರ್ಬೋದು, ಅವ್ರ ಹೆಲ್ತ್ ಇರ್ಬೋದು, ಅವರ ಫುಡ್ ಇರ್ಬೋದು, ಇದೆಲ್ಲದನ್ನು ಕೊಟ್ಟಲ್ಲಿ ಮಾತ್ರ ಒಂದು ಇನ್ಸ್ಟಿಟ್ಯೂಷನ್ಸ್ ಮೇಲ್ ಬರ್ಲಿಕ್ಕೆ ಸಾಧ್ಯ ಅಂತ ನನ್ನ ಇದೊಂದು ಇಷ್ಟು ವರ್ಷದ 17 ವರ್ಷದ ಇದೊಂದು ಎಕ್ಸ್ಪೀರಿಯನ್ಸ್ ಆಸ್ ಎ ಡಾಕ್ಟರ್ ಆಗಿ. ನಾನು ಸಹ ಹಾಸ್ಪಿಟಲಲ್ಲಿ ನರ್ಸಸ್ ಜೊತೆನೆ ಇರ್ತೇನೆ. ಆದ್ರೆ ಸಹ ಈ ಒಂದು ಸಂಸ್ಥೆಯನ್ನ ಮಾಡಿದ ಮೇಲೆ ನನಗೆ ಅದರ ರೂಟ್ ಸಹ ಗೊತ್ತಾಗಿದೆ. ಕರೆಕ್ಟ್. ಮೊದಲು ನಾವು ನರ್ಸಸ್ ಅಂತ ಅಷ್ಟೇ ಒಂದು ಇದರಲ್ಲಿ ಇದ್ದೇವೆ ಬಿಟ್ರೆ ಇದನ್ನು ಮಾಡಿರೋದ್ರಿಂದ ಇದರಲ್ಲಿ ಹೇಗೆ ಏನು, ಯಾರು ಬರ್ತಾರೆ, ಹೇಗೆ ಓದ್ತಾರೆ, ಅವರಿಗಿರುವ ಮುಂದಿನ ಇದೇನು, ಅದೆಲ್ಲವುದನ್ನು ನನಗೆ ನಾನು
ನಾವು ಸ್ವಂತ ಸ್ಟಾರ್ಟ್ ಮಾಡಿದ ಮೇಲೆ ನನಗೆ ಅದ್ರ ಗೊತ್ತಾಗಿದೆ. ಅದು ಮತ್ತೊಂದು ವಿಷಯ ಏನಂದ್ರೆ ನಾನು ಯಾವತ್ತೂ ಮರಿಬಾರ್ದು. ನಾವು ಪ್ರಥಮವಾಗಿ ಸ್ಟಾರ್ಟ್ ಮಾಡಿದಾಗ ಕಾಲೇಜನ್ನು ನನಗೆ 40 ಮಕ್ಕಳನ್ನು ನಮ್ಮ ಆಗಿನ MLA ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ಮತ್ತು ನಮ್ಮ ಚೇರ್ಮನ್ ಅವರು ಬಂದ ತುಂಬ ಆತ್ಮೀಯರು. ಅಲ್ಲದೆ ನಮ್ಮ ಊರು ಸಹ ಹೌದದು, ನಮ್ಮ ಊರಿನವರೇ. ಅವರು ಪ್ರತಿ ಮಕ್ಕಳಿಗೂ ಅವರ ಒಂದು ಸಿಬ್ಬಂದಿ ವರ್ಗದಿಂದ ಎಲ್ಲ ಬಂದ ಮಕ್ಕಳಿಗೂ ನರ್ಸಿಂಗ್ ಬಗ್ಗೆ ಹೇಳಿ, ಪ್ಯಾರಾಮೆಡಿಕಲ್ ಬಗ್ಗೆ ಹೇಳಿ, ಅವೇರ್ನೆಸ್ಸನ್ನು ಹೇಳಿ. ನಿಮ್ಗೆ ಅವ್ರ ಬಗ್ಗೆ ಗೊತ್ತಿರ್ಬೋದು. ಹೌದು, ಶ್ರೀನಿವಾಸ್ ಶೆಟ್ಟರ್ ಬಗ್ಗೆ ಯಾರಿಗೂ ಏನೂ ಕರ್ನಾಟಕದಲ್ಲಿ ಹೇಳುವ ಅವಶ್ಯಕತೆ ಇಲ್ಲ. ಅವರು ನಮ್ಮ ಒಂದು ಸಿಬ್ಬಂದಿ ವರ್ಗ ಹೇಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅದೇ ರೀತಿ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡಿ ಅದರ ಜೊತೆಯಲ್ಲೂ ಅವರಿಗೆ ಹಣ ಸಹಾಯವನ್ನು ಮಾಡಿ, ಹಣವನ್ನು ಕೊಟ್ಟು, ವೆಹಿಕಲ್ ಕೊಟ್ಟು ನಮ್ಮ ಕಾಲೇಜಿಗೆ ಫಸ್ಟ್ ಒಂದು 4-5 ವರ್ಷ ಅವ್ರು ಕಳಿಸಿಕೊಟ್ಟಿದ್ದಾರೆ. ಇವತ್ತು ಕಳಿಸ್ತಾ ಇದ್ದಾರೆ. ಆದರೆ ಆ ಮೊದಲಿನ ನಮ್ಮ ಆ ದಿನದಲ್ಲಿ ಪ್ರಥಮ ಹಂತದಲ್ಲಿ ನಾವು ಸ್ಟಾರ್ಟ್ ಮಾಡಿದಾಗ ನಮ್ಮ ಕಾಲೇಜಿಗೆ ಒಂದು ಪಿಲ್ಲರ್ ಆಗಿ ನಿಂತು ನಮ್ಮ ಜೊತೆ ನಮಗೆ ಸಪೋರ್ಟ್ ಮಾಡಿದವರು ಹಾಲಾಡಿ ಶ್ರೀನಿವಾಸ್. ಈಗ ಕೋಟೆ ಶ್ರೀನಿವಾಸ್ ಪೂಜಾರಿ ಅವರು ಇರ್ಬೋದು, ಎಲ್ಲ MLA ಅವರು ಇರ್ಬೋದು, ಅವರು ನಮ್ಮ MP ಇದ್ದಾರೆ, ಮೊದಲು MLC ಇದ್ದಾರೆ, ಅವರು ಸಹ ಈಗ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ನಿಮ್ಮ ಬೈಂದೂರಲ್ಲಿ ಗುರುರಾಜ್ ಗಂಟಿಹೊಳೆಯವರು ಇರ್ಬೋದು, ಉಡುಪಿಯಲ್ಲಿ ಯಶ್ಪಾಲ್ ಸುವರ್ಣ ಇರ್ಬೋದು. ಹಾಗೆ ಎಲ್ಲರೂ ಒಂದು ಎಜುಕೇಷನ್ ಅಂದಾಗ ಅವ್ರ ಹತ್ರ 4 ಜನ ಹೋಗಿಯೇ ಹೋಗ್ತಾರೆ. ಆ ಟೈಮಲ್ಲಿ ಯಾವ ಸಂಸ್ಥೆ ಒಳ್ಳೇದಿದೆ, ಎಲ್ಲಿ ಎಜುಕೇಷನ್ ಸಿಗ್ತದೆ, ಅಲ್ಲಿಗೆ ಅವರು ಸಹ ಒಂದು ರೆಫರೆನ್ಸ್ ಕೊಡ್ತಾರೆ. ಯಾಕಂದರೆ ಅವರಿಗೂ ನಾಳೆ ತೊಂದರೆ ಆಗಬಾರ್ದು. ಒಂದು ಇನ್ಸ್ಟಿಟ್ಯೂಟಿಗೆ ನೀವು ನಿಮ್ಮ ಮಗುವನ್ನು ಕಳಿಸಿದಾಗ ಆವಾಗ ಅವರ ಪೇರೆಂಟ್ಸ್ ನಿಮ್ಗೆ ಹೇಳಬೇಕು, ನೀವು ಒಂದು ಒಳ್ಳೆ ಇನ್ಸ್ಟಿಟ್ಯೂಷನಿಗೆ ಕಳಿಸಿದ್ದೀರಿ, ನನ್ನ ಮಗು ಇವತ್ತೊಂದು ಎಜುಕೇಷನ್ ಮಾಡಿ ಹೊರಗಡೆ ಬಂದಿದೆ, ನನ್ನ ಕಾಲ ಮೇಲೆ ಮಗು ನಿಂತಿದೆ, ಆ ಖುಷಿ ಇರಬೇಕು. ಹೌದು. ಈಗ ನಮ್ಮ ವೀಕ್ಷಕರು ಕೂಡ ಬೇರೆಯವ್ರಿಗೆ ರೆಫರ್ ಮಾಡೋದಿದ್ರು ಮಾಡಬಹುದು. ಧಾರಾಳವಾಗಿ ಈ ಒಂದು ಸಂಸ್ಥೆಯ ಬಗ್ಗೆ ನೀವು ಯಾರಿಗೆ ಬೇಕಾದರೂ ರೆಫರ್ ಮಾಡಬಹುದು, ಮಾಡಿ ಅಂತ ಹೇಳೋಕ್ಕೂ ಕೂಡ ಇಷ್ಟಪಡ್ತೀನಿ. ಸರ್, ಇವತ್ತು ಒಂದು ಲಾಂಗ್ ವಿಡಿಯೋ ಇದನ್ನು ಕೂಡ ನಮ್ಮ ವೀಕ್ಷಕರಿಗೆ ನಾವು ಮುಂದಿಡೋ ಪ್ರಯತ್ನವನ್ನು ಮಾಡಿದ್ದೀವಿ. ನಿಮ್ಮ ವಿದ್ಯಾಸಂಸ್ಥೆ ಬಗ್ಗೆ ಅಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರ್, ಇಲ್ಲಿಯೇ ಗೂಗಲ್ ಮ್ಯಾಪ್ ಲೊಕೇಶನ್ ಲಿಂಕ್ ಇರ್ಬೋದು, ಅಡ್ರೆಸ್ ಇರ್ಬೋದು, ಪ್ರತಿಯೊಂದು ಕೂಡ ಇರುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ತಂಡದವರೆಲ್ಲ ನಮ್ಮ ಜೊತೆ ಭಾಗಿಯಾಗಿದ್ದಕ್ಕೆ ತುಂಬ ಧನ್ಯವಾದ ಸರ್. ನಮಸ್ಕಾರ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಾವು ಬೆಂಗಳೂರಿಂದ ಇಲ್ಲಿವರೆಗೆ ಬಂದು ಇವರ ಒಂದು ವಿದ್ಯಾಸಂಸ್ಥೆಯ ಬಗ್ಗೆ ಯಾಕೆ ವಿಡಿಯೋಸನ್ನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಬಡತನದಲ್ಲಿರುವಂತಹ ಮಕ್ಕಳಿಗೂ ಕೂಡ ಈ ಒಂದು ಕೋರ್ಸ್ ಸಹಾಯ ಆಗಬೇಕು. ಮತ್ತು ಇಲ್ಲಿ ತುಂಬ ಜಾಸ್ತಿ ಪ್ರಮಾಣದ ಹಣ ಬೇಕು ಅಂತ ಇಲ್ಲ. ಆಮೇಲೆ ನೀವು ಮಾಡಿದ ಮೇಲೆ ಸುಮ್ಮನೆ ಕೈಕೊಟ್ಟು ಕೂತ್ಕೋಬೇಕು ಅಂತಲೂ ಇಲ್ಲ. ನಿಮ್ಗೆ 100% ಜಾಬ್ ಪ್ಲೇಸ್ಮೆಂಟ್ ಆಗೇ ಆಗುತ್ತೆ. ಸೊ ಅವೆಲ್ಲದಕ್ಕೂ ಮೇಕ್ ಶೋರ್ ಆಗಿರುವಂಥ ಸಂಸ್ಥೆ ಇದು, ಆಶ್ರಿತ್ ಸಂಸ್ಥೆ. ಹಾಗಾಗಿ ಇವತ್ತು ಇಲ್ಲಿವರೆಗೆ ಬಂದು ವಿಡಿಯೋಸನ್ನು ಮಾಡಿದ್ದೀನಿ. ನಿಮ್ಮ ಏನೇ ಅನಿಸಿಕೆ ಅಭಿಪ್ರಾಯ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಅದಕ್ಕೂ ಈ ವಿದ್ಯಾಸಂಸ್ಥೆಯಿಂದ ನಾನೇನಾದರೂ ರಿಪ್ಲೈಸ್ ಇದ್ದರೆ ಖಂಡಿತವಾಗಿ ಕೊಡೋ ಪ್ರಯತ್ನವನ್ನು ಮಾಡಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.